ಅವರಾದಿ ಪಟ್ಟಣಕ್ಕೆ ಬರ್ತಾರ. ಅವರಾದಿ ಪಟ್ಟಣದೊಳಗ ದಂಡರಾಯನ ಭಕ್ತಿಗೆ ಒಲಿದು ಬೇದಾಡ ದಳಪತಿಯ ಮನಸ್ಸನ್ನ ಪರಿವರ್ತನೆಯನ್ನ ಮಾಡಿ ಮುಂದೆ ಬೆಳಗುಂಪಿ ಗ್ರಾಮಕ್ಕೆ ಬರ್ತಾರ. ಯಾವಾಗ ಬೆಳಗುಂಪಿ ಗ್ರಾಮಕ್ಕೆ ಬಂದ್ರೋ ಆ ಬೆಳಗುಂಪಿ ಗ್ರಾಮ ಸೀಮೆಯೊಳಗೆ ಬಂದಿರ್ತಾರ. ಆ ಸೀಮೆಗೆ ಬಂದಿರತಕ್ಕಂಥ ಸಂದರ್ಭದೊಳಗ ಒಬ್ಬ ಹೊಳೆಯ ದಂಡಿಗೆ ಒಬ್ಬ ಭಾಗ ಅದಾನ, ತರುಣ ಅದಾನ. ಸೊಂಟಕ್ಕೆ ಕಲ್ಲನ್ನ ಕಟ್ಟುಕೊಂಡಾನ. ಹೊಳಿ ದಂಡಿಗೆ ನಿಂತು ಇನ್ನೇನು ಹೊಳಿಗೆ ಬೀಳ್ಬೇಕು ಅನ್ನೋ ಪ್ರಸಂಗದೊಳಗ ಶರಣರ ಕಣ್ಣಿಗೆ ಆ ದೃಶ್ಯ ಕಾಣ್ತೈತಿ. ಓಡಿ ಹೋಗಿ ಶರಣರ ಆ ಹುಡುಗನನ್ನ ಹಿಡ್ಕೋತಾರ. ಯಾಕಪ್ಪ ಹೊಳೆಯಾಗಿ ಬೀಳ್ತಕ್ಕಂಥದ್ದು ಏನ್ ಪಾಪ ಮಾಡಿಯಪ್ಪ, ಬಾ ಅಂತೇನ್ ಮಾಡಿದ್ರು. ಆ ಹುಡುಗನನ್ನ ದಂಡಿಗೆ ಕರ್ಕೋತಾರ. ಸೊಂಟಕ್ಕೆ ಕಟ್ಟಿರ್ತಕ್ಕಂಥ ಕಲ್ಲನ್ನ ಬಿಚ್ಚಿ ಕೇಳ್ತಾರ, ಅಲ್ಲ ಯಾರ್ ತಮ್ಮ ನೀನು, ಯಾಕೆ ಸಾಯಕ್ ಹೊಂಟಿದ್ದೇವ್ ತಮ್ಮ ಅಂದಾಗ ಅವ ಹೇಳ್ತಾನ, ನಾವೊಬ್ಬ ವ್ಯಾಧಾರಿ, ನನ್ನ ಹೆಸರ ಬಾಲಣ್ಣ ಅಂತ. ಇಲ್ಲಿವರೆಗೂ ಕೂಡ ಅಷ್ಟು ದುಡುದು ಸಂಪತ್ತನ್ನ ಗಳಿಸಿ ಮನೆಯೊಳಗಿಟ್ಟೀನಿ. ಆದ್ರ ಕೆಲವು ದಿವಸಗಳಿಂದ ನನಗೆ ಕರ್ಣಶೂಲಿ ಅಂತಕ್ಕಂಥದ್ದು ಬಂದ್ಬಿಟ್ಟೈತಿ. ಕರ್ಣಶೂಲಿ ಅಂತಂದ್ರೆ ಕಿವಿ ನೋವಿಗೆ ಕರ್ಣಶೂಲಿ ಅಂತ ಕರೀತಾರೆ. ಕರ್ಣಶೂಲಿ ಅಂತಕ್ಕಂಥದ್ದು ಬಂದೈತಿ. ಯಾವ ವೈದ್ಯರಿಗೆ ತೋರಿಸಿದ್ರು ಕೂಡ ಅದು ಕಡಿಮೆ ಆಗ್ಲಿಲ್ಲ, ಯಾವ ಡಾಕ್ಟರಿಗೆ ತೋರಿಸಿದ್ರು ಕೂಡ ಅದು ಕಡಿಮೆ ಆಗ್ಲಿಲ್ಲ. ಅಲ್ಲಿ ಹೋಗು ಇಲ್ಲಿ ಹೋಗು ಎಲ್ಲ ಕಡೆನೂ ಸುತ್ತಿ ಸಾಕಾಗೈತ್ರಿ. ಅದರ ನೋವಿಂದ ಮನೆಯೊಳಗೆ ಬಿದ್ದು ಉರುಳಾಡಿ ನೋವನ್ನ ಅಮ್ಮ ಅಮ್ಮ ಅಂತ ಕೂಗೋದು ಮನೆಯನವ್ರಿಗೆ ಬೇಸರ ಆಗ್ಬಿಟ್ನಿ. ನಿನ್ನ ನೋವು ನಿನ್ನ ಕೂಗು ನಮಗೆ ತಡಿಯಾಕಾಗೋಲ್ದು ಅಂತ ಮನೆಯನವ್ರ ಮನೆ ಬಿಟ್ಟು ಹೊರಗೆ ಹಾಕಿದ್ರು. ಊರನವ್ರ ಸಲಕ್ಕೆ ನನಗೆ ಈ ಬೆಯ್ಯಾಕತ್ರು, ಏನು ಚೀರ್ತಿ ಎಷ್ಟು ನೋವಾಗತ್ತ ಅಂತ ಬೆಯ್ಯಾಕತ್ರು. ಅದಕ್ಕೆ ಈ ನೋವಂತರೂ ಕಡಿಮೆ ಆಗೋಲ್ದು, ಅದಕ್ಕೆ ನಾ ಈ ಜೀವನನ ಸಾಕು ಅಂತ ಸಾಯಕ್ ಹೊಂಟೇನ್ರಿ ಅಂತ ಶರಣರು ಹೇಳ್ತಾರ. ಅಲ್ಲೋ ಬಾಲಣ್ಣ, ಪರಮಾತ್ಮ ಈ ಶರೀರವನ್ನ ಕೊಟ್ಟಾನಲ್ಲಪ್ಪ, ಸಕಲ ಜೀವರಾಶಿಯೊಳಗ ಶ್ರೇಷ್ಠವಾಗಿರ್ತಕ್ಕಂತಹ ಮಾನವ ಜನ್ಮ. ಎಷ್ಟೋ ವರ್ಷಗಳ ಪುಣ್ಯ, ಎಷ್ಟೋ ಜನ್ಮಗಳ ಪುಣ್ಯ ಇದ್ರೆ ಒಂದು ಮಾನವ ಜನ್ಮ ಬರ್ತೈತೆ ಅಂತಾರ. ಅಂತ ಮಾನವ ಜನ್ಮವನ್ನ ಆತ್ಮಹತ್ಯೆ ಮಾಡಿ ವ್ಯರ್ಥ ಮಾಡ್ಕೊಳಕತ್ತೀಯಲ್ಲೋ, ಕೇವಲ ಒಂದು ಕರ್ಣಶೂಲೆಗೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಪುರಾಣ ಹೇಳೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ನಿನ್ನ ದೇಹಕ್ಕೂ 70 ವರ್ಷ ಆಗಿರ್ಬೇಕು, ಆತ್ಮಕ್ಕೂ 70 ವರ್ಷ ಆದ್ರೆ ಮಾತ್ರ ಅದು ಆತ್ಮ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಸಾಧ್ಯ. ನಾವೆಲ್ಲ ದೆವ್ವಾಗ್ಯಾವ ಅಂತಿರ್ತೀವಲ್ಲ, ಎದಕ್ಕಾಗಿರ್ತಾವ ಅಂತಂದ್ರ ಅದು ಅವರ ಆತ್ಮ. ಯಾಕಂದ್ರೆ ಪೂರ್ತಿ ಆಯುಷ್ಯ ಮುಗಿದಿರಂಗಲ್ಲ, ಅವಾಗ ಏನ್ ಮಾಡಿರ್ತಾನ ಮನುಷ್ಯ, ಕುಡೋದು ತಿಂದು ಹಲವಾರು ಚಟ ಮಾಡಿ ತನ್ನ ಸುಖಕ್ಕೋಸ್ಕರ ಏನೇನೋ ಮಾಡಿ ಏನ್ ಮಾಡ್ತಾನ, ಈ ದೇಹವನ್ನ ಹಾಳು ಮಾಡ್ಕೊಂಡ ಸತ್ತ ಅಂತಂದ್ರ ಆತ್ಮವನ್ನ ಮರಗಿಸಿದಂತ. ಅದಕ್ಕ ಶರಣರು ಈ ದೇಹಕ್ಕೂ ಕೂಡ ಅಷ್ಟ ಕಿಮ್ಮತ್ತನ್ನ ಕೊಟ್ಟಾರ. ಈ ದೇಹವನ್ನು ನಾವ್ ಹೆಂಗ ಆತ್ಮಕ್ಕೆ ಎಷ್ಟು ಕಿಮ್ಮತ್ತೈತೋ ಈ ದೇಹಕ್ಕೂ ಅಷ್ಟ ಕಿಮ್ಮತ್ತೈತಿ. ದೇಹವನ್ನು ಎದಕ್ ಸ್ವಚ್ಛ ಇಡಬೇಕು ಅಂತ ಹೇಳ್ತಾರಂದ್ರೆ ಶರಣರು. ನಾವೆಲ್ಲ ಅಂತಿರ್ತೀವಿ, ಕೆಲವೊಬ್ರು ನೋಡ್ಬೇಕು ನೀವು, ಸ್ನಾನ ಗೀನ ಜಳಕ ಗಿಳಕ ಮಾಡಪ್ಪ ಅಂತಂದ್ರೆ ದೊಡ್ಡ ಆಧ್ಯಾತ್ಮ ಹೇಳ್ತಿರ್ತಾರೆ. ಏನ್ ಹೇಳ್ತಿರ್ತಾರ, ಬಿಡ್ರಿ ಜಳಕ ಗಿಳಕ ಎಲ್ಲ ಮನಸ್ಸಿಗೆ, ದೇಹ ತಗೊಂಡ್ ಏನ್ ಮಾಡೋದು, ದೇಹವಿಲ್ಲದೆ ಆತ್ಮಕ್ಕೆ ನೆಲೆ ಎಲ್ಲುಂಟು. ದೇಹನ ಇಲ್ಲ ಅಂದ್ರೆ ನಿನ್ ಮನಸ್ಸೆಲ್ಲಿ ಬರುತ್ತಪ್ಪ, ನಿನ್ ಆತ್ಮ ಎಲ್ಲೈತಿ, ದೇಹನ ಇಲ್ಲ ಅಂದ್ರೆ. ಇದೊಂದು ಅಂಗಿ ಹೊಲಿಸಿವಿ ಅಂತಂದ್ರೆ ಇದನ್ನ ಹಾಕೋಬೇಕಾಗಿತ್ತಾನೆ, ಇದಕ್ಕೊಂದು ದೇಹ ಬೇಕು. ಹಂಗ ಗಿಡಕ್ಕೆ ನೇತಾಕಕ್ ಬರಂಗಿಲ್ಲ ಅಂಗಿ. ಹಂಗ ಆತ್ಮ ಎಷ್ಟು ಮುಖ್ಯನೋ, ಮನಸ್ಸು ಎಷ್ಟು ಮುಖ್ಯನೋ, ದೇಹನು ಕೂಡ ಮನುಷ್ಯನಿಗೆ ಅಷ್ಟ ಮುಖ್ಯ. ಅದಕ್ಕೆ ಈ ದೇಹವನ್ನ ಹಾಳು ಮಾಡ್ಕೋಬಾರ್ದಂತ ಕರ್ಣಶೂಲೆ ಎಲ್ಲ ಆಯ್ತಪ್ಪ, ನಿನ್ನ ಕರ್ಣಶೂಲೆಯನ್ನ ನಾ ಕಳಿತೀನಿ ಅಂತಾರೆ ಶರಣರು. ಯಪ್ಪ ಯಾರ್ಯಾರಿಂದನೂ ಆಗಿಲ್ಲ ಈ ಕರ್ಣಶೂಲೆ ಕಳಿದು ಅಂದಾಗ, ಬಾರೋ ತಮ್ಮ ಅಂತ ಏನ್ ಮಾಡ್ತಾರೆ ಶರಣರು, ಅವನ ಕಿವಿಯೊಳಗ 3 ಸಾರಿ ಪಂಚಾಕ್ಷರಿ ಮಹಾಮಂತ್ರವನ್ನ ಜಪ ಮಾಡಿ ಉಫ್ಫನಂಗ ಓದುತ್ತಾರ. ಯಾವಾಗ ಶರಣರ ಉಸಿರು ಅವನ ಕಿವಿಯೊಳಗೆ ಹೋಗುತ್ತದೋ ಎಷ್ಟು ವರ್ಷಗಳಿಂದ ಇರ್ತಕ್ಕಂಥ ಕರ್ಣಶೂಲೆ ಕೂಡ ಆಗಿಂದಾಗ ನಿಂತು ಬಿಡುತ್ತೈತಿ. ಶರಣರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬಿಡ್ತಾನ. ಯಪ್ಪ ಈ ನೋವಿಂದ ಎಷ್ಟೋ ಬಳಲಿ ಬಿಟ್ಟಿದ್ದೆ ನಾನು, ಎಷ್ಟು ತ್ರಾಸ ಪಟ್ಟಿದ್ನಿ ಅಂತಂದ್ರ ಸಾಯು ಪರಿಸ್ಥಿತಿಗೆ ಬಂದಿದ್ನಪ್ಪ. ಈ ನೋವನ್ನ ಹೋಗಿಸಿದಿ, ನಾ ಗಳಿಸಿರ್ತಕ್ಕಂಥ ಅರ್ಧ ಹಣವನ್ನ ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಶರಣರಿಗೆ ಪಾದವನ್ನು ಹಿಡಿದು ಮಾತು ಕೊಡ್ತಾನೆ. ಮಾತು ಕೊಟ್ಟ, ಆಯ್ತಪ್ಪ ನಾ ನಿನಗ ಅರ್ಧ ಸಂಪತ್ತನ್ನ ತಂದು ಕೊಡ್ತೀನಿ ಅಂತ ಓಡಿ ಹೋಗ್ತಾನ. ಈ ಕಡೆ ಬೆಳಗುಂಪಿ ಗ್ರಾಮದವರೆಲ್ಲರೂ ಶರಣರನ್ನ ಬರಮಾಡ್ಕೊಳ್ತಾರ. ಕರ್ಣಶೂಲೆಯಿಂದ ಎಲ್ಲ ಮುಕ್ತನಾಗಿ ಬಾಲನ್ನ ಓಡೋಗಿ ಮನೆಯೊಳಗೆ ಹೇಳ್ತಾನ, ನೋಡ್ರಿ ನಾನು ಒಬ್ಬ ಶರಣರು ನನ್ನ ಕಿವಿಯ ನೋವನ್ನ ನನ್ನ ಕರ್ಣಶೂಲೆಯನ್ನ ಕಳೆದಾರ, ಅದಕ್ಕೆ ನಾ ಅವರಿಗೆ ಮಾತು ಕೊಟ್ಟು ಬಂದೀನಿ. ನನ್ನ ಅರ್ಧ ಸಂಪತ್ತನ್ನ ಶರಣರಿಗೆ ಕೊಡ್ತೇನೆ ಅಂದಿನಿ, ನಾ ಅರ್ಧ ಸಂಪತ್ತು ಒಯ್ತೀನಿ ಅಂತ ಯಾವಾಗ ಮನೆಗೆ ಬಂದನೋ ಮನೆಯಾಗಿದ್ದರ್ತಕ್ಕಂಥವ್ರು ಅಂತಾರ. ಅವ್ರು ಅದ್ರೊಳಗೆ ಅವ್ರದ್ದು 1 ರೂಪಾಯಿನೂ ಇಲ್ಲ, ಎಲ್ಲ ಗಳಿಸಿದ್ದೀವನ. ಆದ್ರ ಮನೆಯವ್ರ ಅಂತಾರ, ನಮಗ ಕೊಟ್ಟ ಉಳ್ಕಾದ್ ಬೇಕಾದ್ರೆ ನೀವು ಒಯ್ಯ.
ದುಃಖ ಅನಿಸ್ತೈತೆ ಅವಂಗ. ಇವ್ರ ಸಂಬಂಧ ಇಷ್ಟು ವರ್ಷ ದುಡಿದು ದುಡಿದು ಗಳಿಸಿಟ್ಟಿದ್ನಿ, ನಾ ಗಳಿಸಿದ್ರೊಳಗೆ ಅರ್ಧ ಒಯ್ತೀನಿ ಅಂದ್ರ ಒಲ್ಲೆ ಅನ್ನಕತ್ತಾರಲ್ಲ, ಶರಣರಿಗೆ ಏನ್ ಹೇಳ್ಬೇಕು ಅಂತ ದುಃಖದಿಂದ ಮತ್ತೆ ಶರಣರ ಹತ್ರ ಓಡಿ ಬಂದ ಶರಣರ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳಕತ್ತು ಬಿಡ್ತಾನ. ಯಪ್ಪ, ನಿನಗ ಕೊಟ್ಟ ಮಾತನ ತಪ್ಪಿ ಬಿಟ್ನಿ ಶರಣ, ನಿನಗ ಕೊಟ್ಟ ಮಾತನ ತಪ್ಪಿ ಬಿಟ್ನಿ. ನಾ ಗಳಿಸಿರ್ತಕ್ಕಂಥ ಸಂಪತ್ತು ನಾ ತರ್ತೇನಂದ್ರ ನಮ್ಮ ಮನೆಯವ್ರು ಬಿಡ್ಲಿಲ್ಲಪ್ಪ, ಅವ್ರಿಗೆ ಬೇಕು ಅಂದ್ರು ನೀಗ ನಮಗ ಕೊಟ್ಟು ಒಯ್ಯಿ ಅಂದ್ರಪ್ಪ, ಅದಕ್ಕೆ ನನಗೆ ತರುದಾಗ್ಲಿಲ್ಲ, ನಿನಗೆ ಕೊಟ್ಟ ಮಾತು ತಪ್ಪಿನಿ ಅಂತ ಪಾದ ಹಿಡ್ದಾಗ ಶರಣರಂತಾರ, ಹೋದ್ರ ಹೋಗಲ್ ಬಿಡತ್ತಮ್ಮ, ಆ ಸಂಪತ್ತು ಏನ್ ಬೇಕು ನೀ ಅವ್ರಂತಲೇ ಹೋಗಕ್ ಹೋಗಬೇಡ, ನನ್ನಂತಲೇ ಇರು ಅಂತ ಏನ್ ಮಾಡಿದ್ರು. ಆ ಬಾಲಕನನ್ನ ಅವ್ರಂತಲೇ ಇರಿಸ್ಕೊಂಡು, ಯಾವಾಗ ಬಾಲನನ್ನ ಅವ್ರ ಹತ್ರ ಇರಿಸ್ಕೋತಾರೋ ಅವ ಅವ್ರ ಪಾದವನ್ನು ಹಿಡ್ಕೊಂಡು ಅವ್ರ ಸೇವಾ ಮಾಡ್ಕೋತ ಇರ್ತಾನೆ. ರಾತ್ರಿ ಆಗತ್ತ. ಶರಣರ ಮಹಿಮೆ ಹೆಂಗಿತ್ತು ಅಂತಂದ್ರೆ, ಯಾವಾಗ ರಾತ್ರಿ ಆತೋ ಇವ ಏನು ಕರ್ಣಶೂಲೆಯಿಂದ ಮನೆಯೊಳಗೆ ಒದರುದು ಚಿರುದು ಮಾಡ್ತಿದ್ದ, ಆ ಸಂಕಟಕ್ಕೆ ಮನೆಯವ್ರು ಹೊರಗೆ ಹಾಕಿದ್ರಲ್ಲ, ಅವತ್ ರಾತ್ರಿ ಮನೆಯೊಳಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಕರ್ಣಶೂಲೆ ಪ್ರಾರಂಭ ಆಗ್ಬಿಡ್ತಿ. ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ಚಿರಾಡೋದು ನನ್ನ ಕಿವಿ ಹೊಡಿತೈತಿ, ಒಬ್ರಿಗೊಬ್ರು ಮನೆಯೊಳಗಿರ್ತಕ್ಕಂಥ ಅಷ್ಟ್ರಿಗೆ ಏನಾಗ್ಬಿಡ್ತಿ, ಕಿವಿ ನೋವು ಪ್ರಾರಂಭ ಆಗ್ಬಿಡ್ತಿ. ಯಾವಾಗ ಕಿವಿ ನೋವು ಹೊಡ್ಯಾಕೊತ್ತೋ ಆಗ ಅವ್ರಿಗೆ ಅರು ಆಗತ್ತ, ನಾವು ಆ ಬಾಲನನ್ನ ಮಾತು ಕೇಳಿಲ್ಲ, ಅವ ಹೇಳಿದ್ದ ಅರ್ಧ ಸಂಪತ್ತು ಶರಣರಿಗಂತ, ಆ ಶರಣರಿಗೆ ಕೊಡ್ತಕ್ಕಂಥ ಸಂಪತ್ತು ನಾವು ಇಟ್ಕೊಂಡಿದ್ದಕ್ಕೆ ಹಿಂಗ ಆಗೇತೋ ಅಂತ ಏನ್ ಮಾಡಿದ್ರು, ಎಲ್ಲರೂ ನಶಿಕ್ ಆಗೋದೇ ಚಲ ನಶಿಕ್ನಾಗ ಓಡಿ ಬರ್ತಾರೆ ಶರಣರ ಹತ್ರ. ಓಡಿ ಬಂದು, ಯಪ್ಪ ನಮ್ಮದು ತಪ್ಪಾಗ್ಬಿಟ್ಟತಿ, ನಾವು ಬಹಳ ತಪ್ಪು ಮಾಡಿವಿ ತಂದೆ ಅಂತ ಓಡಿ ಬಂದು ಕಾಲು ಹಿಡಿತಾರ. ನಮ್ಮ ಕರ್ಣಶೂಲೆ ಪ್ರಾರಂಭ ಆಗೈತಪ್ಪ, ನಮ್ಮ ಬಾಲನಯ್ಯ ನಿಮಗೆ ಮಾತು ಕೊಟ್ಟಾನ, ಆ ಮಾತು ಕೊಟ್ಟಿನಂತೆ ನಿಮ್ಗ ಅರ್ಧ ಸಂಪತ್ತನ್ನ ನಿಮಗೆ ಒಪ್ಪಿಸ್ತೀವಿ, ನಮ್ಮದು ತಪ್ಪಾಗೈತಿ ಅಂತ ಯಾವಾಗ ಶರಣರ ಕಾಲು ಹಿಡಿದ್ರು, ಆಗ ಶರಣರು ಕರುಣಾಮಯಿ, ಯಾರಿಗೂ ಕೂಡ ಸಿಟ್ಟಿನಿಂದ ಮಾತಾಡಿರ್ತಕ್ಕಂಥವ್ರಲ್ಲ. ಯಾವಾಗ ಅವ್ರು ಒಪ್ಪಿಕೊಂಡ್ರು, ಆಯ್ತು ನಿಮಗೆಲ್ಲರಿಗೆ ಒಳ್ಳೇದಾಗಲಿ ಅಂತ ಯಾವಾಗ ಆಶೀರ್ವಾದ ಮಾಡ್ತಾರೋ, ಅವರಿಗೆ ಬಂದಿರತಕ್ಕಂತಹ ಕರ್ಣಶೂಲೆ ಅವಾಗ ಕಮ್ಮಿ ಆಗ್ತೈತಿ. ಅದು ಮಾತಿನಂತೆ ಶರಣರಿಗೆ ಅರ್ಧ ಸಂಪತ್ತನ್ನು ಕೊಡ್ತಾರೆ. ಆಗ ಬೆಳಗುಂಪಿ ಗ್ರಾಮದೊಳಗೆ ಎಲ್ಲರೂ ಕೂಡ ಶರಣರ ಮಹಿಮೆ ಮತ್ತಷ್ಟು ಹೆಚ್ಚಾಗ್ತದ. ಸಾವಿರ ಜನ ಶರಣರ ದರ್ಶನಕ್ಕೆ ಬರೋದು, ಶರಣರ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಳೋದು. ಹೀಗೆ ಶರಣರು ಒಂದು ದಿವಸ ಎಲ್ಲರಿಗೆ ಆಶೀರ್ವಾದವನ್ನು ಮಾಡಿ ಊರೊಳಗೆ ಗ್ರಾಮದೊಳಗೆ ಅಡ್ಡಾಡಿ ಬರ್ತಿರ್ತಾರ. ವಾಯು ವಿಹಾರ ಮಾಡ್ಕೊಂಡು ಬರೋ ಸಂದರ್ಭದೊಳಗ ಒಂದು ಮನೆ ಬಹಳ ಅಳ್ತಿರ್ತದ, ಬಹಳ ಮಂದಿ ಸೇರಿರ್ತದ. ಏನಾಗ್ಯತ್ತ ಅಂತ ಹೋಗಿ ನೋಡ್ತಾರ. ಅಲ್ಲೇನಾಗಿತ್ತು ಅಂತಂದ್ರ, ಪಾಪ ಆ ಮನೆಯೊಳಗಿರ್ತಕ್ಕಂಥ ಹೆಣ್ಮಗಳು ನಂಬ್ಕೊಂಡಿರ್ತಕ್ಕಂಥದ್ದು ಒಂದು ಆಕಳ. ಆ ಆಕಳಿಂದ ಬಂದಿರ್ತಕ್ಕಂಥ ಹಾಲನ್ನ ಏನ್ ಮಾಡ್ತಿದ್ಲು, ಮಾರಿ ಜೀವನವನ್ನ ನಡೆಸ್ತಿರ್ತಾಳ. ಅಂತ ಆಕಳು ಸತ್ತು ಹೋಗಿಬಿಟ್ಟಿರ್ತೈತಿ. ಗೋಳಾಡ್ ಹೇಳ್ತಿರ್ತಾಳ ಪಾಪ ಹೆಣ್ಮಗಳು, ಯಪ್ಪ ಇದು ಒಂದು ಆಕಳಿಂದ ನಾ ಜೀವನ ನಡೆಸ್ತಿದ್ನಿ, ನನ್ನ ಸಂಸಾರ ನಡೀತಿತ್ತು, ಈಗ ಈ ಆಕಳ ಸತ್ತತೆ ಅಂತಂದ್ರ ನಾ ಯಾವ್ದ್ರಿಂದ ಸಂಸಾರ ನಡೆಸಲಿ ಅಂತ ಅಳುವಂತ ಸಂದರ್ಭದೊಳಗ ಶರಣರು ಹೋಗ್ತಾರ. ಶರಣರು ನೋಡಿದಾಕೆ ಮತ್ತಷ್ಟು ದುಃಖ ಹೆಚ್ಚಾಗತ್ತ ಆಕಿಗೆ. ಯಪ್ಪ ಶರಣ ಬಸವ, ಬೇಡಿದವ್ರಿಗೆ ಬೇಡಿದ್ದನ್ನ ಕೊಡ್ತಕ್ಕಂಥವನು, ನನ್ನ ಸಂಸಾರಕ್ಕ ಮೂಲವಾಗಿರ್ತಕ್ಕಂಥದ್ದು ಇದು ಆಕಳು, ಇದು ಸತ್ತು ಹೋಗಿತಪ್ಪ, ನಾ ಮುಂದೆ ಹೆಂಗ ಸಂಸಾರ ನಡೆಸಲಿ, ನನ್ನ ಮಕ್ಕಳದಾರ ಅವಕೊಂಡು 3 ಹೊತ್ತು ಊಟ ಎಲ್ಲಿದ ಹಾಕ್ಲಿ ಅಂದಾಗ ಆಗ ಶರಣರು ಅಂತಾರ, ಯವ್ವ ಚಿಂತೆ ಮಾಡ್ಬೇಡವ, ನಂಬಿರ್ತಕ್ಕಂಥವನು ಭಗವಂತ ಎಂದೂ ಕೈ ಬಿಡಂಗಿಲ್ಲ. ಯಾರ ಮೇಲೆ ನಂಬಿಕೆ ಇರುತ್ತೋ ಪರಮಾತ್ಮ ಅವರನ್ನು ಕೈ ಬಿಡಂಗಿಲ್ಲ. ಯವ್ವ ನಿಮ್ಮನ್ನ ಯಾಕೆ ಉಪವಾಸ ಕೆಡಿತಾನ ಭಗವಂತ? ಕಲ್ಲೊಳಗಿರ್ತಕ್ಕಂಥ ಕಪ್ಪಿಗೂ ಕೂಡ ಆಹಾರ ಕೊಡ್ತಕ್ಕಂಥವನು, ಗುಡ್ಡದ ಮೇಲೆ ಇರ್ತಕ್ಕಂಥ ಒಂದು ಹುಲ್ಲಿಗೂ ಕೂಡ ಆಹಾರ ಕೊಡ್ತಕ್ಕಂಥವ್ ಭಗವಂತ ನಿಮ್ ಸಂಸಾರಕ್ಕೆ ಮೋಸ ಮಾಡಂಗಿಲ್ಲ ತಾಯಿ. ಅದು ಏನಾಗಿಲ್ಲ ಅಂತ ಏನ್ ಮಾಡ್ತಾರ, ಆಕಳ ಮೇಲೆ ಹಿಂಗೆ ಸೋರ್ತಾರೆ. ಆಕಳ ಮೇಲೆ ಸೌರ್ಕೋತ ಬಂದು ಒಂದಿಷ್ಟು ಆಕಳ ಹಿಂಗೆ ಮುಟ್ತಾರ. ಯಾವಾಗ ಶರಣರ ಸ್ಪರ್ಶ ಆಯ್ತು, ಸತ್ತಿರ್ತಕ್ಕಂಥ ಆಕಳು ಕೂಡ ಬದುಕಿ ಎದ್ದು ನಿಂದಿರ್ತೈತಿ. ಬಸವೇಶ್ವರ ಮಹಾರಾಜ್ ಕಿ ಜೈ, ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತ ಶರಣರಿಗೆ ಜೈಘೋಷವನ್ನು ಹಾಕಿ ಶರಣರ ಮಹಿಮೆ, ಶರಣರ ಲೀಲೆ ಇಡೀ ಬೆಳಗುಂಪಿ ಗ್ರಾಮ ಆನಂದ ಪಡ್ತೈತಿ. ಹೀಗೆ ಆನಂದವನ್ನ ಪಡ್ತಿರ್ತಕ್ಕಂಥ ಸಂದರ್ಭದೊಳಗ ಶರಣರು ಆ ಗ್ರಾಮವನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭ ಆಯ್ತ್ರಪ್ಪ. ಇನ್ನು ಈ ಗ್ರಾಮದೊಳಗೆ ಬಂದಿರತಕ್ಕಂತಹ ನನ್ನ ಕೆಲಸ ಮುಗೀತು ಅನಿಸ್ತೈತಿ, ಇನ್ನು ನಾ ಮುಂದಿನ ಗ್ರಾಮಕ್ಕೆ ಹೋಗಬೇಕು. ಆಗ ಶರಣರನ್ನ ಬೀಳ್ಕೊಡ್ತಾರ. ಬೀಳ್ಕೊಡೋ ಸಂದರ್ಭದೊಳಗ ಆಗ ಶಿವರಾತ್ರಿಯ ಸಮಯ, ನ್ಯಾವಣಿ ಹಳ್ಳ ಅಂತ ಇರ್ತದೆ. ಆ ಹಳ್ಳದೊಳಗ ಏನ್ ಮಾಡ್ತಿರ್ತಾರ, ಎಲ್ಲರೂ ಕೂಡ ಶಿವರಾತ್ರಿಯನ್ನು ಮಾಡ್ತಿರ್ತಾರೆ. ಬಹಳಷ್ಟು ಹಳ್ಳಿಯ ಜನ ಸೇರಿ ಶಿವರಾತ್ರಿ ಮಾಡುವ ಸಂದರ್ಭದೊಳಗ ಶರಣರು ಕೂಡ ಆ ಶಿವರಾತ್ರಿ ಒಳಗ ಭಾಗಿಯಾಗ್ತಾರ. ಅಲ್ಲಿ ಶಿವನ ಒಂದು ನಾಮ ಸ್ಮರಣೆ, ಶಿವನ ಒಂದು ಪ್ರವಚನವನ್ನ ಶರಣರ ಬಾಯಿಂದ ಕೇಳಿರ್ತಕ್ಕಂಥ ಜನಕ್ಕೆಲ್ಲ ಬಹಳ ಖುಷಿಯಾಗಿ ಬಿಡ್ತೈತಿ. ಯಾರಪ್ಪ ಈ ಶರಣರು, ಎಷ್ಟು ಚಂದ ಶಿವನಾಮವನ್ನ, ಶಿವಮಂತ್ರವನ್ನ, ಶಿವನ ಲೀಲೆಗಳನ್ನ ಹೇಳ್ತಾರ ಅಂತ ಬಹಳ ಖುಷಿ ಆಗತ್ತ. ಅದರೊಳಗ ಕೌಲ್ಗಿ ಮಠದ ಒಂದಿಷ್ಟು ಭಕ್ತರಿರ್ತಾರೆ. ಆ ಕೌಲ್ಗಿ ಮಠದ ಭಕ್ತರಿಗೆ ಅನಿಸ್ತೈತಿ,
ನಮ್ಮ ಮಠಕ್ಕೂ ಶರಣರು ಕರ್ಕೊಂಡು ಹೋಗಿ ಒಂದಿಷ್ಟು ಅವ್ರ ಕೈಲೇ ಪ್ರವಚನ ಮಾಡಿಸ್ಬೇಕು ಅಂತಕ್ಕಂಥದ್ದು ಭಕ್ತರಿಗೆ ಮೂಡ್ತೀವಿ. ಆದ್ರೆ ಶರಣರ ಮನಸ್ಸೊಳಗೆ ಏನಿತ್ತು, ಆ ಶಿವರಾತ್ರಿಯನ್ನ ಮುಗಿಸ್ಕೊಂಡು ನಾ ಬಸವಪಟ್ಟಣಕ್ಕೆ ಹೋಗ್ಬೇಕಂತಕ್ಕಂಥವ್ರು ಶರಣರು. ಆದ್ರೆ ಭಕ್ತರ ಒಂದು ಭಕ್ತಿಗೆ ಮೆಚ್ಚಿ ಶರಣರು ಅವರು ಪರಿಪರಿಯಾಗಿ ಬೇಡ್ಕೊಳ್ತಾರೆ, ಯಪ್ಪ ನಮ್ಮ ಮಠಕ್ಕೂ ಬಂದು ಶಿವರಾತ್ರಿಯನ್ನು ನಡೆಸಿಕೊಡ್ರಿ, ಒಂದು ಶಿವಪುರಾಣವನ್ನ ನಡೆಸಿಕೊಡ್ರಿ ಅಂತ ಶರಣರಿಗೆ ಭಕ್ತಿಯಿಂದ ಕೇಳ್ಕೊಂಡಾಗ ಆಯ್ತು ಅಂತ ಶರಣರು ಹೋಗ್ತಾರೆ. ಇನ್ನೇನು ಶರಣರು ಹೋಗಬೇಕು, ಅವ್ರ ಜೋಡು ಭಕ್ತರ ಜೋಡು ಹೋಗ್ತಿರ್ತಾರ. ಒಂದು ಹಳ್ಳದ ಮಗಳು ಒಂದು ಹುಡುಗ ಕೂತ ಗೊಳೋ ಅಂತ ಅಳ್ತಿರ್ತೈತಿ. ಯಾರು ನೋಡೋರು ಇರಂಗಲ್ಲ, ಏನಿಲ್ಲ ತಪ್ಸೊಂಡ್ಬಿಟ್ಟಿರ್ತೈತಿ ಹುಡುಗ, ಗೊಳೋ ಅಂತ ಅಳ್ತಿರ್ತೈತಿ. ಶರಣರಿಗೆ ಆ ಕಣ್ಣಿಗೆ ಬೀಳ್ತಾನ ಹುಡುಗ. ಯಾಕಪ್ಪ ಯಾಕೆ ಅಳಾಕತ್ತಿ, ಏನಾತು ಅಂತ ಕೇಳಿದ. ಆ ಹುಡುಗ ಮಾತ ಬರ್ತಿರಂಗಿಲ್ಲ, ಮೂಗ ಮಾತು ಬರ್ತಿರಂಗಿಲ್ಲ. ಹುಡುಗ ಗೊಳೋ ಅಂತ ಅಳ್ತಿರ್ತೈತಿ. ಮಗ್ಲರು ಅವ್ರು ಇವ್ರನ್ನ ಎಲ್ಲರನ್ನು ಕೇಳ್ತಾನೆ, ಯಾರು ಕೂಡ ನಮಗ್ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ಅಂತಾರ. ಆಗ ಶರಣರು ಯಾವ ಹುಡುಗನಿಗೆ ಮಾತು ಬರಂಗಲೋ ಆ ಹುಡುಗನಿಗೂ ಕೂಡ ತಲೆ ಮೇಲೆ ಕೈ ಇಟ್ಟು ಅವನ ಕಿವಿಯೊಳಗ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಉಫ್ ಅನ್ನಂಗ ಶರಣರು ಅವನ ಕಿವಿಯೊಳಗೆ ಹೋಗ್ತಾರ. ಯಾವಾಗ ಶರಣರ ಉಸಿರು ಬಿಡ್ತತೋ ಮಾತು ಬರದೇ ಇರತಕ್ಕಂಥ ಮೂಗನು ಕೂಡ ಶರಣರ ಉಸಿರನ್ನ ತಾಕಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಬಾಯಿಯಿಂದ ಅವನ ಮನೆತನವನ್ನ ಕೇಳಿ ಆ ಹುಡುಗನನ್ನ ಅವ್ರ ಊರಿಗೆ ಕಳಿಸಿ ಕೌಲಿಗಿ ಮಠಕ್ಕೆ ಬರ್ತಾರೆ ಶರಣರು. ಕೌಲಿಗಿ ಮಠದೊಳಗೆ ಬಹಳ ವಿಜೃಂಭಣೆಯಿಂದ ಬರಮಾಡ್ಕೊಳ್ತಾರ. ಕೌಲಿಗಿ ಮಠಕ್ಕೆ ಬರಮಾಡ್ಕೊಂಡು ಅಲ್ಲೇ ಬಹಳ ವಿಜೃಂಭಣೆಯಿಂದ ಶಿವಪುರಾಣವನ್ನ ಹಚ್ತಾರ. ಬಹಳ ಅದ್ಭುತವಾಗಿ ಶರಣರು ಶಿವಪುರಾಣವನ್ನ ನುಡಿಸ್ತಾರ. ಹಿಂಗೆಲ್ಲ ಶಿವಪುರಾಣ ಆಗ್ತದೆ. ಶಿವಪುರಾಣ ಮುಗೀತು. ಶಿವಪುರಾಣ ಮಂಗಲ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲೇ ಗಣಾರಾಧನೆ ಮಾಡ್ಬೇಕಾಗಿರ್ತೈತಿ. ಗಣಾರಾಧನೆ ಅಂತಂದ್ರೆ ಒಬ್ಬ ಪಟ್ಟದ ಗುರುಗಳು ಬಂದು ಅಲ್ಲೇ ಪಾದೋದಕವನ್ನು ಕೊಟ್ಟು ಅವರು ಪ್ರಸಾದ ಮಾಡಿದ ನಂತರ ಅದಕ್ಕೆ ಮಂಗಲವನ್ನು ಹಾಡ್ತಕ್ಕಂಥದ್ದು ಆಗಿನ ಪದ್ಧತಿಗಳದು. ಆಗ ಕೌಲಿಗಿ ಮಠದ ಚರಮೂರ್ತಿಗಳೇನಂತಂದ್ರೆ ಬೇರೆ ಒಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿರ್ತಾರ. ಆಗ ಭಕ್ತರು ಬಂದು ಕೇಳ್ತಾರೆ ಶರಣ ಬಸವರಿಗೆ, ಯಪ್ಪ ಪುರಾಣ ಮುಗಿಸ್ಬೇಕಾಗ್ಯದ, ಹೊರಗೆ ಅಷ್ಟು ಮಂದಿ ಭಕ್ತರು ನಿಂತಾರೆ, ಎಲ್ಲರಿಗೂ ಪ್ರಸಾದ ಕೊಡ್ಬೇಕಾಗ್ಯದ, ಮತ್ತೆ ಚರಮೂರ್ತಿಗಳ ಪಾದೋದಕ ಮತ್ತು ಅವ್ರ ಪ್ರಸಾದ ಸ್ವೀಕಾರ ಮಾಡ್ಲಾರ, ಮತ್ತು ಅವ್ರಿಗೆಲ್ಲ ಪ್ರಸಾದ ಕೊಡಕ್ಕಾಗಂಗಿಲ್ಲ, ಮಂಗಲ ಮಾಡಕ್ಕಾಗಲ್ಲ, ಹೆಂಗ್ ಮಾಡೋನು ಅಂತ ಕೇಳಿ. ಆಗ ಶರಣರಂತಾರ, ಮತ್ತೆ ಊರೊಳಗಿರ್ತಕ್ಕಂಥ ಒಬ್ಬ ಚರಮೂರ್ತಿಗಳು ಇರ್ತಾರಲ್ಲಪ್ಪ ಅವ್ರನ್ನ ಕರ್ಕೊಂಬರ್ರಿ ಅಂದ್ರು. ಓಡಿ ಹೋಗ್ತಾರ ಊರೊಳಗ. ಅವತ್ತು ಆ ಚರಮೂರ್ತಿಗಳಿಗೆ ವಿಪರೀತವಾಗಿರ್ತಕ್ಕಂಥ ಚಳಿ ಜ್ವರದಿಂದ ನಡ್ಕೊಂಡು ಮಕ್ಕೊಂಡಿರ್ತಾರ, 4-5 ಹೊಚ್ಕೊಂಡು ಮಕ್ಕೊಂಡಿರ್ತಾರ. ಹೋಗಿ ಹೇಳ್ತಾರ, ಯಪ್ಪ ಚರಮೂರ್ತಿಗಳ ಮಠದೊಳಗ ಗುರುಗಳಿಲ್ಲ, ಅದಕ್ಕೆ ನೀವು ಬಂದು ಪ್ರಸಾದವನ್ನ ತಗೊಂಡು ಹೋದ್ರಿ ಅಂತಂದ್ರೆ ಪಾದೋದ ಕೊಟ್ಟಿವಿ ಅಂತಂದ್ರೆ ನಾವು ಪುರಾಣವನ್ನ ಮಂಗಲ ಮಾಡ್ತೀವಿ, ಶರಣರು ಹೇಳಿ ಕಳ್ಸ್ಯಾರ ನಿಮಗೆ ಬರ್ಬೇಕಂತ್ರಿ. ಆಗ ಅವ ಚರಮೂರ್ತಿಗಳಂತಾರ, ನಡಕತ್ತಿ ಬಿಟ್ಟಿರ್ತೈತಿ, ಜ್ವರ ಇರ್ತಾವ, ಇಲ್ಲಿಲ್ಲ ನನಗೆ ಜ್ವರ ಬಂದಾವೋ, ನನಗೆ ಬರಾಕಾಗಂಗಿಲ್ಲ, ಹೋಗ್ರಿ ಅಂದ್ರು. ಮತ್ ಭಕ್ತರು ಶರಣರ ಹತ್ರ ಬರ್ತಾರ, ಯಪ್ಪ ಅವರಿಗೆ ಜ್ವರ ಬಂದಾವಂತ ಎದ್ದು ಬರಾಕ್ ಆಗಾಕತ್ತಿಲ್ಲತ್ತ, ಹೆಂಗ ಮಾಡೋಣ. ಆಗ ಶರಣರು ಹೇಳ್ತಾರ, ನೋಡ್ರಪ್ಪ ಹೋಗಿ ಆ ಚರಮೂರ್ತಿಗಳಿಗೆ ಹೇಳ್ರಿ, ಅವ್ರು ಇವತ್ತು ಬಂದು ಏನು ಜ್ವರ ಬಂದವಲ್ಲ, ಇವತ್ತು ಬಂದು ಅವರು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಪಾದೋದಕವನ್ನು ಕೊಟ್ಟು ಪ್ರಸಾದ ಸ್ವೀಕಾರ ಮಾಡಿದ್ರಂದ್ರ ಅವ್ರ ಜೀವನದೊಳಗ ಜ್ವರ ಬರಂಗಿಲ್ಲ ಅಂತ ಹೇಳ್ಯಾರ ಶರಣ ಅಂತ ಹೇಳಿ ಕರ್ಕೊಂಬರ್ರಿ ಅಂದ್ರು. ಹೋಗಿ ಶರಣರ ಅಪ್ಪನೆ ಅಂತ ಹೋಗಿ ಆ ಚರಮೂರ್ತಿಗಳನ್ನ ಕರ್ಕೊಂಡ್ಬರ್ತಾರ. ಚರಮೂರ್ತಿಗಳು ಬರೋ ಮುಂದೆ ನಡ್ಕೋತ ವಿಪರೀತ ಜ್ವರ ಇರ್ತಾವ, ನಡ್ಕೋತ ಬರ್ತಾರ. ಬಂದು ಕುಂತಿರ್ತಕ್ಕಂಥ ಸಂದರ್ಭದೊಳಗ ಅವ್ರ ಪಾದವನ್ನ ತೊಳೆದು ಪಾದೋದಕ ತಗೊಂಡು ಅವ್ರಿಗೆ ಪ್ರಸಾದವನ್ನ ಉಣಿಸ್ತಾರ. ಯಾವಾಗ ಅವ್ರ ಪಾದೋದಕ ಕೊಟ್ಟು ಪ್ರಸಾದವನ್ನ ಉಂಡ್ರು, ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೆ ತಡ ಬಂದಿರ್ತಕ್ಕಂಥ ಚಳಿ ಜ್ವರ ಹೋಗ್ತಾವ. ಶರಣರ ಅಪ್ಪನೆಯಂತೆ ಅವರ ಸಾಯಿವರೆಗೂ ಕೂಡ ಅವರಿಗೆ ಜ್ವರ ಬರಂಗಿಲ್ಲ. ಅದು ಶರಣರ ಮಾತು. ಅವರಿಗೆ ಸಾಯುವರೆಗೂ ಕೂಡ ಜ್ವರ ಬರಂಗಿಲ್ಲ. ಹೀಗೆ ಕೌಲಿಗಿ ಮಠದೊಳಗ ಪುರಾಣವನ್ನ ಮುಗಿಸಿ ಮತ್ತೆ ಮುಂದೆ ಹೋಗಬೇಕು ಅಂತ ಅವ್ರ ವಿಚಾರ. ಅವರ ಅಪ್ಪನ ಏನಿರ್ತದೆ ಅವರ ಒಂದು ಇಚ್ಛೆ, ಬಸವ ಕಲ್ಯಾಣ. ಆದ್ರ ಅದ ಸಂದರ್ಭಕ್ಕ ಏನಾಗತ್ತ, ಮೊಗ್ಲ ಪರ್ವತವಾದ ಅಂತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿಯೊಳಗ ವಿಪರೀತವಾಗಿರ್ತಕ್ಕಂಥ ಬರಗಾಲ. ಆ ಹಳ್ಳಿಯೊಳಗಿರ್ತಕ್ಕಂಥ ಜನ ಎಲ್ಲ ಊರು ಬಿಟ್ಟು ಹೋಗ್ತಿರ್ತಾರ. ಆ ವಿಷಯ ಶರಣರಿಗೆ ಗೊತ್ತಾಗ್ತದೆ. ಯಾವಾಗ ಶರಣರಿಗೆ ಆ ವಿಷಯ ಗೊತ್ತಾಗುತ್ತೋ ಆಗ ಹೇಳ್ತಾರ, ನನಗೆ ಇಲ್ಲಿ ಕೆಲಸ ಮುಗದತಿ, ನಾ ಪರ್ವತವಾದಕ್ಕೆ ಹೋಗ್ಬೇಕು, ಅಲ್ಲಿ ಜನ ಊರ್ ಬಿಟ್ಟು ಹೋಗಾಕತ್ತಾರಂತ, ಅವ್ರಿಗೊಂದಿಷ್ಟು ನಾ ಸೇವಾ ಮಾಡ್ಬೇಕು ಅಂತ ಶರಣರು ಪರ್ವತವಾದಕ್ಕೆ ಬರ್ತಾರೆ. ಪರ್ವತವಾದಿನೊಳಗ ಅಲ್ಲಿ ಎಲ್ಲರೂ ಕೂಡ ಊರನ್ನ ಬಿಟ್ಟು ಹೋಗುವ ಸಂದರ್ಭದೊಳಗ ದಾಸೋಹವನ್ನ ಮಾಡ್ತಾರ. ದಾಸೋಹವನ್ನ ಹೇಗೆ ಮಾಡಿದರು ಅಂತಂದ್ರೆ ಶರಣರು ಇವರ ಹತ್ರ ಒಂದಿಷ್ಟು ಸಾಲವನ್ನ ಮಾಡಿ, ಆ ಊರು ಗ್ರಾಮದೊಳಗಿರ್ತಕ್ಕಂಥ ಎಷ್ಟೋ ಮಂದಿ ಊರು ಬಿಟ್ಟು ಹೋಗ್ತಿರ್ತಾರೆ. ಅವ್ರಿಗೆಲ್ಲಪ್ಪ ಊರು ಬಿಟ್ಟು ಹೋಗ್ಬೇಡ್ರಿ, ನಿಮಗೆ ಪ್ರಸಾದದ ವ್ಯವಸ್ಥೆ ಮಾಡ್ತೀನಿ, ನಿಮ್ಮ ದನ ಕರುಗಳಿಗೂ ಕೂಡ ನೀರಿನ ಹುಲ್ಲಿನ ವ್ಯವಸ್ಥೆ ಮಾಡ್ತೀನಿ ಅಂತ ಶರಣರು ಎಲ್ಲರ ಹತ್ರ ಸಾಲವನ್ನ ಮಾಡಿ ಪರ್ವತ ಬಾದಿನೊಳಗ ಎಷ್ಟೋ ಸಾಲವನ್ನ ಮಾಡಿರ್ತಾರ.
ಆ ಸಾಲಗಳನ್ನೆಲ್ಲವನ್ನು ದೊಡ್ಡಪ್ಪ ಗೌಡ ತೀರಿಸ್ತಾನ. ಅಲ್ಲಿ ಪರೀಕ್ಷೆ ನಡೀತೈತೆ, ಹಂಗ ಕರ್ಕೊಂಬರ್ಲಿಲ್ಲ ದೊಡ್ಡಪ್ಪ ಗೌಡ. ದೊಡ್ಡಪ್ಪ ಗೌಡನ ಮನೆಗೆ ಶರಣರು ಬಂದ್ರು ಅಂತಂದ್ರೆ ಹಂಗ ಬರ್ಲಿಲ್ಲ, ಅಲ್ಲಿ ಒಂದಿಷ್ಟು ಪರೀಕ್ಷೆಯನ್ನು ಮಾಡಿದ್ರು ಅವನ್ನ, ದೊಡ್ಡಪ್ಪ ಗೌಡನ. ಏನು ದೊಡ್ಡಪ್ಪ ಗೌಡ ಶರಣರನ್ನ ಕರೆಯಕ್ ಹೋಗಿರ್ತಾನ. ಆ ಕರೆಯಕ್ ಹೋಗಿದ್ದ ಸಂದರ್ಭದೊಳಗ ಶರಣರು ಹೇಳ್ತಾರ ಅವಂಗ, ನಿನ್ನ ಭಕ್ತಿಗೆಲ್ಲ ಮೆಚ್ಚಿ ನಾನು ನಿಮ್ಮ ಮನೆಗೆ ಬರ್ಬೋದಪ್ಪ ಕಲಬುರಗಿಗೆ, ಆದ್ರ ಇಲ್ಲಿ ಬರಗಾಲವನ್ನ ತೀರಿಸ್ಲಿಕ್ಕೆ ಒಂದಿಷ್ಟು ಅಲ್ಲಿ ಇಲ್ಲಿ ಸಾಲ ಮಾಡೀನಿ, ಮತ್ತ ಆ ಸಾಲ ತೀರಿಸ್ಲಾರ ನಾ ಹೆಂಗ ಬರ್ಲಿ ಅಂತ ಶರಣರು ಕೇಳಿದ್ರು. ಆಗ ಮತ್ತೆ ಇವಂಗ ಚಿಂತೆ ಹತ್ತೈತಿ ದೊಡ್ಡಪ್ಪ ಗೌಡಗ. ಚಿಂತೆ ಹತ್ತಿದಾಗ ಮನೆಗೆ ಬಂದ ನೀಲಮ್ಮ ತಾಯಿಗಂತಾನ, ಶರಣರು ಮತ್ತೆ ನಮ್ಮ ಮನೆಗೆ ಬರ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಸಾಲ ಮಾಡ್ಯಾರಂತ, ಆ ಸಾಲ ಎಲ್ಲ ತೀರ್ಲಾರ ಬರಂಗಿಲ್ಲ ಅನ್ನಕತ್ತಾರ, ಹೆಂಗ ಮಾಡ್ಲಿ ಅಂದಾಗ ನೋಡ್ರಿ ಆಕಿದ್ ಎಂತ ದೊಡ್ಡ ಗುಣ ಇರ್ಬೇಕು ನೀಲಮ್ಮ ತಾಯಿದು. ನೀಲಮ್ಮ ತಾಯಿ ಅಂತಾಳ, ಶರಣರು ಬರೋದು ಬಹಳ ದೊಡ್ಡದೇನಪ್ಪ, ನಿಮಗ್ ಶರಣರು ಬರ್ತಾರ ಸಾಲ ತೀರ್ತೈತಿ ಅಂತಂದ್ರ ಅವ್ರ ಸಾಲ ನೀವ ತೀರಿಸಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ರಿ ಅಂದ್ಲಕ್ಕಿ. ಸಾಲ ನೀವ ತೀರಿಸಿ ಶರಣರು ಯಾರ್ಯಾರು ಕೊಡೋದೈತಿ ಎಲ್ಲ ಕೊಟ್ಟು ಅವ್ರನ್ನ ಕರ್ಕೊಂಬರ್ರಿ. ಮನ್ಯಾಗಿರ್ತಕ್ಕಂಥ ಜೋಳ ಮಾರ್ತಕ್ಕಂಥ ವ್ಯಾಪಾರಿ ಅವ, ಇರ್ತಕ್ಕಂಥ ಜೋಳ ಮಾರ್ತಾನ, ಮನೆಯೊಳಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಮಾರ್ತಾನ. ಎಲ್ಲಾ ಮಾರಿದ್ರು ಕೂಡ ಮತ್ತೊಂದಿಷ್ಟು ಏನು ಅಂತಂದ್ರೆ ಸಾಲ ಉಳಿತು ಶರಣರದು. ಆಗ ಏನ್ ಅವನ ಮೂಲವಾಗಿರ್ತಕ್ಕಂಥ ಹೋರಿ, ಆ ಹೋರಿಯಿಂದನ ಎಲ್ಲ ಅವ ಜೀವನ ನಡೆಸ್ತಿದ್ದ, ಜೋಳಗಳನ್ನು ಹೊತ್ಕೊಂಡು ಹೋಗ್ತಿದ್ದ. ಕೊನೆಗೆ ಆ ಹೋರಿಯನ್ನು ಮಾರಿ ಏನ್ ಮಾಡಿದ, ಶರಣರ ಸಾಲವನ್ನ ತೀರಿಸಿ ಶರಣರನ್ನ ಮನೆಗೆ ಕರ್ಕೊಂಡ್ ಬರ್ತಾನ. ಇದು ದೊಡ್ಡಪ್ಪ ಗೌಡನ ಭಕ್ತಿ. ಎಂತೆಂತ ಭಕ್ತರಿದ್ರು ಅಂತ ಹಿಂದಿಗೆ. ಒಬ್ಬ ಭಕ್ತ ಮನೆಯ ತೊಲೆಗಳನ್ನ ಮುರಿದು ದಾಸೋಹವನ್ನ ಮಾಡ್ತಾನ, ಇನ್ನೊಬ್ಬ ಭಕ್ತ ಶರಣರ ಮನೆಗೆ ಬಂದ್ರ ಸಾಕು ಅಂತ ತನ್ನ ಮನೆಯೊಳಗಿರ್ತಕ್ಕಂಥ ಬೆಲೆ ಬಾಳು ವಸ್ತು, ತನಗ ಆಹಾರವಾಗಿರ್ತಕ್ಕಂಥ ಎಲ್ಲವನ್ನು ಮಾರಿ ಶರಣರನ್ನ ಮನೆಗೆ ಕರ್ಕೊಂಡ್ಬರ್ತಾನ. ಹಾಗೆ ಭಕ್ತರು ಅಂತ ಭಕ್ತರು. ಹೀಗೆ ಶರಣ ಪರ್ವತ ಬಾದಿನೊಳಗ ಬರಗಾಲವನ್ನ ಕರೆದು ದೊಡ್ಡಪ್ಪನ ಭಕ್ತಿಗೆ ಮೆಚ್ಚಿ ಕಲಬುರಗಿಗೆ ಆಗಮಿಸ್ತಾರ. ಯಾವಾಗ ಕಲಬುರಗಿಗೆ ಶರಣ ಬಸವೇಶ್ವರರು ಬಂದ್ರು, ಕಲಬುರಗಿಗೆ ಶರಣ ಬಸವೇಶ್ವರನ ಬರಮಾಡಿಕೊಳ್ಳುವ ಸಂದರ್ಭದೊಳಗ ದೊಡ್ಡಪ್ಪ ನೀಲಮ್ಮ ತಾಯಿ ಅತ್ಯಂತ ಸಂಭ್ರಮದಿಂದ, ದೇವಲೋಕ ಹೇಗೆ ಹೂಗಳಿಂದ ತುಂಬಿರುತ್ತೋ ಹಾಗ ಇಡೀ ಕಲಬುರಗಿ ಹೂಗಳಿಂದ ತುಂಬಿರ್ತೈತಿ. ದಶ ದಿಗ್ಭರಿತ ವಾದ್ಯಗಳಿಂದ ಶರಣರನ್ನ ಬರಮಾಡಿಕೊಳ್ತಾರ. ಬಹಳಷ್ಟು ಖುಷಿಯಿಂದ ಮನೆಯನ್ನೆಲ್ಲ ಅಲಂಕಾರವನ್ನ ಮಾಡಿ ತಳಿರು ತೋರಣಗಳನ್ನ ಕಟ್ಟಿ ಶರಣರನ್ನ ಆರತಿಯನ್ನ ಬೆಳಗುವುದರ ಮುಖಾಂತರ ನೀಲಮ್ಮ ತಾಯಿ ತಮ್ಮ ಮನೆಗೆ ಕರ್ಕೊಳ್ತಾಳ. ಯಾವಾಗ ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ, ಕಲಬುರಗಿ ಪುರಕ್ಕೆ ಬಂದ ಶರಣರಿಗೆ ಸ್ವಾಗತ, ಕಲಬುರಗಿ ಪುರಕ್ಕೆ ಬಂದ ಶರಣರಿಗೆ ಸ್ವಾಗತ, ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ದೊಡ್ಡನ ಗೌಡನ ನೀಲಮ್ಮ ತಾಯಿಯ, ದೊಡ್ಡನ ಗೌಡನ ನೀಲಮ್ಮ ತಾಯಿಯ ಭಿನ್ನದ ಮೇರೆಗೆ ಬಂದಂತ ಶರಣರಿಗೆ ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ಅರಳಗುಂಡಿಗೆಯಿಂದ ಅವರಾದಿ ಸೀಮೆಗೆ ಬಂದಂಥ ಗುರುವಿಗೆ, ಅರಳಗುಂಡಿಗೆಯಿಂದ ಅವರಾದಿ ಸೀಮೆಗೆ ಬಂದಂಥ ಗುರುವಿಗೆ ಬ್ರಹ್ಮರಾಕ್ಷಸನ ಶಾಪ ಹರಿಸಿ ಮುಕ್ತಿ ಕೊಟ್ಟ ದೇವಗೆ, ಬ್ರಹ್ಮರಾಕ್ಷಸನ ಶಾಪ ಹರಿಸಿ ಮುಕ್ತಿ ಕೊಟ್ಟ ದೇವನಿಗೆ ಅವರಾದಿಯ ಗೌಡ ದಂಡರಾಯನ ಮನೆಯಲ್ಲೇ ದಾಸೋಹವ ನಡೆಸಿದ. ಬೇಡ ದಳಪತಿಗೆ ಗೋಧಿ ರೊಟ್ಟಿ ಗಿಣ್ಣ ಉಣ್ಣಿಸಿದ, ಬೇದಾಡ ದಳಪತಿಗೆ ಗೋಧಿ ರೊಟ್ಟಿ ಗಿಣ್ಣ ಉಣ್ಣಿಸಿದ. ಮಹಾಮಹಿಮನಿಗೆ ಪ್ರಸಾದ ಪ್ರಭಾವದಿಂದ ಬೇಡ ದಳಪತಿಗೆ ಆಶೀರ್ವಾದ ಕೊಟ್ಟಾತಗೆ, ಆಶೀರ್ವಾದ ಕೊಟ್ಟಾತಗೆ. ಸ್ವಾಗತ
ಸುಸ್ವಾಗತ ಕಲಬುರಗಿ ಪುರಕ್ಕೆ ಬಂದ ಶರಣರಿಗೆ ಸ್ವಾಗತ ಸುಸ್ವಾಗತ. ಬೆಳಗುಂಪಿಯ ಬೇಡನ ಕರ್ಣಸೂಲೆ ಕಳೆದಾತಗೆ ಬೆಳಗುಂಪಿಯ ಬೇಡನ ಕರ್ಣಸೂಲೆ ಕಳೆದಾತಗೆ ಬೆಳಗುಂಪಿ ಬಡವಳ ಗೋಮಾತೆಯ ಬದುಕಿಸಿದ ನ್ಯಾಮನೂರ ಮೂಕನಿಗೆ ಕಿವಿಯೂದಿ ಮಾತಾಡಿಸಿದ ಪರ್ವತ ಬಾದಿನಲ್ಲಿ ದಾಸೋಹ ನಡೆಸಿದ ಭಕ್ತರ ಬಯಕೆಯ ಪೂರೈಸಿದ ಶರಣರಿಗೆ ಸ್ವಾಗತ ಸುಸ್ವಾಗತ. ದೊಡ್ಡನ ಗೌಡನ ಆಣತಿಯಂತೆ ಕಲಬುರಗಿಯನ್ನು ಕೈಲಾಸ ಮಾಡಿದ ಭವರೋಗ ವೈದ್ಯಗೆ ದಾಸೋಹ ಮೂರ್ತಿಗೆ ಭವರೋಗ ವೈದ್ಯಗೆ ದಾಸೋಹ ಮೂರ್ತಿಗೆ ಮಹಾಮಹಿಮೆಗೆ ಸ್ವಾಗತ ಸುಸ್ವಾಗತ. ಸಣಾಪುರದ ಭಕ್ತರ ಪೊರೆಯಲು ಬಂದ ಸರ್ವಜ್ಞಾನಿ ದೇವಗೆ ಸ್ವಾಗತ ಸುಸ್ವಾಗತ ಸ್ವಾಗತ. ಕೋಗಳಿಯ ಕುವರನ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಕಲಬುರಗಿ ಪುರಕ್ಕೆ ಬಂದ ಶರಣರಿಗೆ ಸ್ವಾಗತ ಕಲಬುರಗಿ ಪುರಕ್ಕೆ ಬಂದ ಶರಣರಿಗೆ ಸ್ವಾಗತ ಕಲಬುರಗಿ ಪುರಕ್ಕೆ ಬಂದ ಶರಣರಿಗೆ ಸ್ವಾಗತ. ಸಾಂಬಜೈ ನಮ ಪಾರ್ವತಿ ಶಿವರ ಮಹಾದೇವ್. ನೋಡ್ರಿ, ಶರಣರು ಕೂಡ ಆ ಭಕ್ತರಿಗೆ ತಕ್ಕಂತಹ ಗುರುವಾಗಿದ್ರು, ಶರಣರಾಗಿದ್ರು. ಬರಗಾಲ ಬಂದಿರತಕ್ಕಂಥ ಸಂದರ್ಭದೊಳಗ ಅಲ್ಲಿಯ ಬರಗಾಲವನ್ನ ನೀಗಿ ಆಗಿನ ಜನ ಹೇಳ್ತಾರೆ ಶರಣರಿಗೆ ಬರಗಾಲದ ಬಂಟ ಅಂತ ಹೆಸರನ್ನ ಕೊಡ್ತಾರೆ ಶರಣರಿಗೆ. ಸಾಮಾನ್ಯ ಅಲ್ಲ, ಯಾಕೆ ಕೇವಲ ಮನುಷ್ಯರ ಬರಗಾಲವನ್ನು ನೀಗಿಸಿದವರಲ್ಲ, ಪಶು ಪಕ್ಷಿ ದನ ಕರುಗಳಿಗೂ ಕೂಡ ಆಹಾರವನ್ನ ಇತ್ತು ಬರಗಾಲದ ಬಂಟ ಅನಿಸ್ಕೊಳ್ತಾರೆ ಶರಣರು. ಎಷ್ಟೋ ಬರಗಾಲದೊಳಗ ಕೇವಲ ಶರಣರಂತಲ್ಲ, ಹಿಂದೆ ಆಗಿ ಹೋಗಿರ್ತಕ್ಕಂಥ ಎಷ್ಟೋ ಮಹಾತ್ಮರು ಬರಗಾಲ ಬಂದಿರತಕ್ಕಂಥ ಸಂದರ್ಭದೊಳಗ ಭಕ್ತರನ್ನ ಸಲಹಿರ್ತಕ್ಕಂಥವ್ರದಾರ. ಕುರುಡರಿಗೆ ಕಣ್ಣಿತ್ತ ಗೌಡನ ತರಳಿನಂಪೆರಗಿತ್ತು ಮೇಣೈವ ಶರಣನ ಬಂದೇನವಾಜಿಗೆ ದರ್ಶನವ ನಿತ್ತಂ ದರ್ಶನವ ನಿತ್ತಂ. ಇಂತಿರಲು ಮತ್ತೊಂದು ದಿನ ಸಿರಿವಂತರಲಿ ಮೇಲೆನಿಸಿ ಗೌರವಾಂತು ಬಾಳುವ ರಾಜಶೇಖರನೆಂಬ ಜಾತಾಂಧಂ ಮುಂದೆ ಸಂಸ್ಕೃತಿ ರಥವ ನಡೆಸಲು ಕಾಂತೆಯಲ್ಲಿ ಪೆಸನಿಲ್ವ ಭ್ರಾಂತಿಯ ನಾಂತು
ಕನ್ಯೆಯ ನರಸಲಾರರುಂ ಕೊಡದಿರಲ್ ಕವನ ಅಕ್ಕನಿಗೆ ಬಹುಜನರು ಪೇಳಿದರಕ್ಕರತೆಯುಂ ನಿನ್ನ ಮಗಳಂ ಚಿಕ್ಕ ತಮ್ಮಗೆ ಕೊಡು ಕೊಡವು ಧಿಕ್ಕರಿಪದೊಳಿತಲ್ಲ ಚಿಕ್ಕವನು ಮೇಂಕವನಿಗೆ ಮಕ್ಕಳಾದೊಡೆ ತವರು ಮನೆಯೇ ನೆತ್ತಿಕ್ಕಿದ ಪುಣ್ಯಂ ನಿನಗೆ ಬಹುದಣುಗೆ ಸುಖಿಯಹಳು ನೀನು ಕೊಡದಿರಲಾರು ಕೊಡುವರೀವು ನನಗೆ ಕನ್ಯೆಯನು ಪೇಳೌ ಮೌನವಂ ತಳೆಯನಲ್ ಕವಳ್ ಹಠಮಾರಿ ನಿಷ್ಕರುಣಿ ಜ್ಞಾನ ಸೂನಳ್ತವರು ಮನೆಯ ಅಭಿಮಾನವಿಲ್ಲದ ಪಾಪಿಯವಳ ಆಸ್ವಾನನಂದದಿ ಬೊಗಳಿದಳು ಸಿಕ್ಕಂತೆ ಬಂದವರ್ಗೆ ಸಾಂಬ ಜೈ ನಮ ಪಾರ್ವತೀ ಶಿವರ ಹರ ಮಹಾದೇವ. ಹೀಗೆ ಶರಣರು ಕಲಬುರಗಿಯೊಳಗ ದೊಡ್ಡಪ್ಪನ ಮಲೆಯೊಳಗ ನೆನೆಸ್ತಾರೆ. ಯಾವಾಗ ಶರಣರು ಕಲಬುರಗಿಯ ದೊಡ್ಡಪ್ಪನ ಮನೆಯೊಳಗ ನೆಲೆಸಿದ್ರು, ಸುತ್ತಮುತ್ತ ಹಳ್ಳಿಗೆಲ್ಲ ಶರಣರ ಒಂದು ಲೀಲೆಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದೊಡ್ಡಪ್ಪ ಗೌಡನ ಮನೆಯೊಳಗ ಮಹಾನ್ ಶರಣರು ಬಂದಾರಂತ, ಪವಾಡ ಪುರುಷರಂತ, ಅವ್ರ ಆಶೀರ್ವಾದ ತಗೊಂಡು ಅವ್ರು ಎಂತೆಂಥವ್ರು ಎಷ್ಟೆಷ್ಟೋ ರೋಗಗಳು ಹೋಗ್ಯಾವ ಅಂತ ಎಲ್ಲ ಕಡೆ ಶರಣರ ಹೆಸರು ಹಬ್ಬಿರ್ತೈತಿ. ಅದೇ ಕಲಬುರಗಿಯೊಳಗ ಒಂದು ಬಹುದೊಡ್ಡ ಮನೆತನ. ಆ ಬಹುದೊಡ್ಡ ಮನೆತನಕ್ಕ ಒಂದೇ ಒಂದು ಗಂಡು ಮಗು ಇರ್ತೈತಿ. ರಾಜಶೇಖರ ಅಂತಕ್ಕಂಥ ಹೆಸರನ್ನು ಇಟ್ಟಿರ್ತಾರೆ. ಆದ್ರ ಬಹಳಷ್ಟು ಆಸ್ತಿ ಅಂತಸ್ತು ಎಲ್ಲ ಇರ್ತೈತಿ. ಆದರೆ ಆ ಮಗುಗೆ ಏನಾಗಿರ್ತೈತಿ ಅಂತಂದ್ರ ಕಣ್ಣಿರೋದಿಲ್ಲ. ಜನ್ಮಾಂಧ ಕುರುಡನಾಗಿ ಹುಟ್ಟಿರ್ತಾನೆ. ಹುಟ್ಟಿನಿಂದಲೇ ಕುರುಡಾಗಿ ಹುಟ್ಟಿರ್ತಾನೆ. ಅವನಕ್ಕಿಂತ ಮುಂಚಿತವಾಗಿ ಒಂದು ಅಕ್ಕ ಇರ್ತಾಳ. ಎಲ್ಲ ಆಸ್ತಿ ಐತಿ, ಅಂತಸ್ತೈತಿ. ಮುಂದೆ ಹುಡುಗ ದೊಡ್ಡದಾಗತ್ತ, ಮದುವೆ ವಯಸ್ಸಿಗೆ ಬರ್ತೈತಿ. ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಸಂದರ್ಭದೊಳಗ ಹೆಣ್ಣು ಹುಡುಕಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಹೆಣ್ಣು ಹುಡುಕಾಡೋ ಸಂದರ್ಭದೊಳಗ ಮೊದಲಿಗೆ ಅಕ್ಕನ ಕೇಳ್ತಾರ, ಯವ್ವ ನಿಮ್ಮ ತಮ್ಮಗ ಹೆಣ್ಣು ಕೊಟ್ಟಿ ಅಂತಂದ್ರ ಬಹಳ ಚಲೋ ಆಗ್ತೈತಿ. ಅವನು ಕೂಡ ಕಣ್ಣಿಲ್ಲ, ಆದ್ರ ಕಣ್ಣಿಲ್ಲ ಅಂದ್ರೂ ಕೂಡ ಆಸ್ತಿ ಐತಿ, ಅಂತಸ್ತೈತಿ. ನಿನ್ನ ಮಗಳನ್ನ ಕೊಟ್ಟು ಬಿಡವ, ಮನೆತನ ಬೆಳಗ್ದಂಗಾಗತ್ತ, ತವ್ರ ಮನೆ ಬೆಳಿತೈತಿ ಅಂತ ಹೇಳಿದ್ರು. ಆದ್ರ ಆ ಹೆಣ್ಮಗಳು ಒಪ್ಪಂಗಿಲ್ಲ. ಒಪ್ಪದೆ ಇರ್ತಕ್ಕಂಥ ಸಂದರ್ಭದೊಳಗ ಮತ್ತ ಇತ್ತ ಎಲ್ಲ ಕಡೆ ಕನ್ಯಾ ಹುಡುಕಾಡಕ್ ಪ್ರಾರಂಭ ಮಾಡ್ತಾರೆ. ಆದ್ರೆ ಎಲ್ಲಿಯೂ ಕೂಡ ಕನ್ಯಾನ ಸಿಗಂಗಿಲ್ಲ. ಚಲೋ ಇದ್ದವ್ರಿಗೆ ಕನ್ಯಾ ಸಿಗುದ ದೊಡ್ಡದೀಗ, ಇನ್ನು ಕಣ್ಣಿಲ್ಲಾರವ್ರಿಗೆ ಕನ್ಯಾ ಕೊಡೋದು ಯಾವಾಗ? ಅದ್ರೊಳಗ ಈಗಿನ ಪರಿಸ್ಥಿತಿ ಕಲಿಯುಗದೊಳಗ ಈಗ ಹೆಂಗೈತಿ ಜನರೇಷನ್ ಗೊತ್ತಿದ್ದೈತಿ. ಯಾರಿಗೂ ಕೂಡ ಕನ್ಯಾನ ಸಿಗಾಕತ್ತಿಲ್ಲ. ಈಗ ಎಲ್ಲರೂ ಏನ್ ಬೇಡ್ತಾರ್ರಿ? ಏನ್ ಬೇಡ್ತಾರೀಗ? ನೌಕರಿ. ಜಾಬ್ ಇರ್ಬೇಕ್ರಿ ಹುಡುಗಂಗ, ಜಾಬ್ ಇರ್ಬೇಕು. ಜಾಬ್ ಅಷ್ಟೇ ಅಲ್ಲ, ಮತ್ತೆ ಜಾಬ್ ಕೇಳ್ತಾರ. ಜಾಬ್ ಕೇಳಿದ್ಮ್ಯಾಗ ಮತ್ತೆ ಹೊಲ ಐತನತ್ ಕೇಳ್ತಾರ. ಈಗ ಮತ್ತೆ ಅದೊಂದು ಶುರು ಆಗೈತಿ. ಜಾಬ್ ಐತೇನ್ರಿ? ಹ್ಞೂ ಐತ್ರಿ. ಮತ್ತೆ ಹೊಲ? ಅದು ಹೊಲನೂ ಇರ್ಬೇಕು ಮತ್ತೆ ಇವರಿಗೆ. ಜಾಬ್ 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 ಏನ್ ಮಾಡೋದೈತಿ? ಅವ ಬೆಂಗಳೂರಾಗ ಹೆಂಗ ನಮ್ಮ ತಲೆಯಾಗ ಜನಕ್ಕೆ ಕೂತ್ ಬಿಟ್ಟತಿ ಅಂತಂದ್ರ, ಕೆಲಸ ಐತ್ರಿ, ಸಂಬಳ ತಗೋತಾನ ತಿಂಗಳ ಅವಾಗ ಜಾಬ್ ಐತಿ, ಏನ್ ಮಾಡ್ತಾನ ಗೊತ್ತಿಲ್ರಿ. ಬೆಂಗಳೂರಾಗ ಏನು ಟಾಯ್ಲೆಟ್ ಆಗಿ ತೊಳೆಯಲಾಕ ಅವ್, ಒಟ್ಟು ಜಾಬ್ ಇರ್ಬೇಕು ಅವ್ ಬೆಂಗಳೂರಾಗ. ಅವ ಯಾರಿಗ್ ಗೊತ್ತಿರಂಗಿಲ್ಲ. ಎಷ್ಟೋ ಮಂದಿ ನೋಡ್ರಿ ನೀವು ಬೆಂಗಳೂರಾಗ ಏನ್ ಮಾಡ್ತಾನ, ನಿಮ್ಮ ಮಳೆಯ ಏನೋ ಮಾಡ್ತಾನೆ, ಒಟ್ಟು ತಿಂಗಳಿಗೆ ಇಷ್ಟು ಪಗಾರ ಐತ್ರಿ. ಅವ ಅಲ್ಲಿ ಕಸ ಹುಡುಕ್ತಿರ್ತಾನೋ, ಟಾಯ್ಲೆಟ್ ತುಳಿತಿರ್ತಾನೋ, ಯಾರು ಮರಿ ಮುಸುರು ತಿಕ್ತಾನೋ ಗೊತ್ತಿರಂಗಿಲ್ಲ. ಒಟ್ಟು ಜಾಬ್ ಅದೊಂದು ನಮ್ಮ ಜನಕ್ಕೆ ತಿಳಿಯಾಗ. ಒಟ್ಟು ನೌಕರಿ ಇತ್ತಂದ್ರೆ ಕನ್ಯಾ ಕೊಡ್ತೀವ್ರಿ, ನೌಕರಿ ಇತ್ತಂದ್ರೆ ಕನ್ಯಾ ಕೊಡ್ತೀವ್ರಿ. ನೌಕರಿ ಇತ್ತಂದ್ರೆ ಕನ್ಯಾ ಕೊಟ್ಟು ಏನ್ ಮಾಡವ್ರ ಇದ್ರಿ? ನೌಕರಿ ಕೊರೋನಾದಾಗ ಆತಲ್ಲ, ನೌಕರಿ ಮಾಡವ್ರು ಎಲ್ಲಿ ಬಂದ್ರ? ಮತ್ತು ಕೊರೋನಾದಾಗ ನೋಡ್ರಿ ಇಲ್ಲಿ ನೀವು, ಕೊರೋನಾದಾಗ ಎಂತೆಂತ ದೊಡ್ಡ ದೊಡ್ಡ ನೌಕರಿ ಅದಾರ ಅಂದ್ರೆ ಏನ್ ಬರ ಹಣ ತಿನ್ನಾಕ್ ಬತ್ತಾನ ಅವ್ರಿಗೆ? ಹಣ ತಿಂದ್ರೇನ್ರಿ?
ಮತ್ ಕೊನೆಗೆ ಬಂದಿದ್ದೆ ಅಲ್ಲಿ ಮತ್ತು ಹಳ್ಳಿಗೆ ಬಂದ್ರೆ ಎಲ್ಲರೂ ಎಲ್ಲ IT ಕಂಪ್ನಿ ಅಂತಂದು ದೊಡ್ಡ ದೊಡ್ಡ ಕಂಪನಿ ಬಂದಾದು, ಎಲ್ಲ ಬಂದಾದ್ರೂ ಕೂಡ ನಮ್ಮ ರೈತಂದು ಯಾವುದೂ ಕೂಡ ಬಂದಾಗಲಿಲ್ಲ. ಕೊರೋನಾದಾಗ ಎಲ್ಲರಿಗೆ ಅನ್ನ ಹಾಕಿದ್ದ ಯಾರು ಅಂತಂದ್ರೆ ರೈತನ. ಅಂತ ರೈತರ ಮಕ್ಕಳಿಗೆ ಒಂದಿಷ್ಟು ಕನ್ಯಾ ಕೊಡೋದು ಕಲಿಬೇಕು ನೀವು ಅಂತೀರಷ್ಟ. ರೈತರ ದೇಶದ ಬೆನ್ನೆಲುಬಪ್ಪ, ರೈತರಿಲ್ಲಾರ ಏನೂ ಆಗಂಗಿಲ್ಲ ಬಾಯಿಲೆ ಅನ್ನೋದಷ್ಟ. ಮತ್ತೆ ಕನ್ಯಾ ಕೇಳಕ್ ಹೋದಾಗ ನೌಕರಿ ಐತೇನ್ರಿ? ನೌಕರಿ ಮಾಡೋರ ಪರಿಸ್ಥಿತಿ ಗೊತ್ತ ನಿಮಗೆ? ನೀವು ನೌಕರಿ ಮಾಡ್ತಿರ್ತಾರಲ್ಲ ಸಿಟಿಯಾಗ, ನೋಡ್ರಿ ಬೇಕಾದ್ರೆ ಯಾರ ನಿಮ್ ಸಿಟಿಯಾಗ ಮನಿ ಇರ್ತಾವಲ್ಲ, ಯಾರು ಕೊಟ್ಟಿರ್ತಾರೆ, ಯಾರೋ ಇರ್ತಾರೆ ಪರಿಚಯ, ಹೇಳಾರ ಅವ್ರ ಮನೆಗೆ ಹೋಗ್ಬಿಡ್ರಿ, ಹೇಳಕ್ ಹೋಗ್ಬೇಡ್ರಿ. ಹೇಳಾರ ಅವ್ರ ಮನೆಗೆ ಹೋಗ್ರಿ ನೀವು. ನೌಕರಿ ಸಿಟಿಯಾಗ ಇರೋರು ಒಂದ್ ಕಪ್ ಚಾ ಮಾಡಕ್ಕೂ ಹಾಲಿರಂಗಿಲ್ಲ ಅವ್ರ ಮನ್ಯಾಗ. ಒಂದ್ ಕಪ್ ಚಾ ಎಷ್ಟು ಪಗಾರ ತಿಂಗಳಿಗೆ? 1 ಲಕ್ಷ ಐತ್ರಿ. ಹೇಳಾರ ಮನೆಗೆ ಹೋಗ್ರಿ, ಒಂದ್ ಕಪ್ ಚಾಕು ಹಾಲಿರಂಗಿಲ್ಲ. ಮತ್ತೇನ್ ಮಾಡಿ ಓಡಿ ಹೋಗಿ ಅಂಗಡಿಯಿಂದ ತರ್ಬೇಕು. ಭಾಳ ಹೊಟ್ಟೆ ಹಸದ್ ಹೋಗ್ರಿ ನೀವು, ಊಟನೇ ಇರಂಗಿಲ್ಲ ಅವ್ರ ಮನ್ಯಾಗ. ಯಾಕ? ಇಬ್ಬರ ಗಂಡ ಹೆಂಡತಿ, ನನಗೆ 2 ರೊಟ್ಟಿ ನಿನಗೆ 2 ರೊಟ್ಟಿ ತಿಂದು ಬಿದ್ದು ಬಿಡ್ರಿ, ಮುಗಿತಿ. ಇಷ್ಟ ಅವ್ರದ. 4 ಮಂದಿ ಏನೋ ಹೇಳಾರ ಬಂದ್ರ ಅಂತಂದ್ರೆ ಊಟ ಹಾಕಂತದ್ ಇರಂಗಿಲ್ಲ, ಮಾಡಿ ಕೊಡ್ತೀವಿ ಅಂದ್ರೆ ಮಾಡಾಕ್ ಸಲಕ್ ಇರಂಗಿಲ್ಲ. ಯಾಕೆ? ವಾರಕ್ಕೊಮ್ಮೆ ಸಂತಿ ಮಾಡ್ತಿರ್ತಾರ. ಎಷ್ಟೋ ಸಿಟಿ ಒಳಗೆ ಹಿಂಗ ಅದಾವು. ಆದ್ರೆ ಹಳ್ಳಿ ಮನೆತನದೊಳಗೆ ನೋಡ್ರಿ ನೀವು, ನಡು ರಾತ್ರಿಯಾಗ ಬಂದ್ರು 4 ಮಂದಿಗೆ ಊಟ ಹಾಕಟ್ ಹಳ್ಳಿ ಮನೆತನದೊಳಗೆ ಊಟ ಇರುತ್ತೆ. ಅದಕ್ಕೆ ಹಳ್ಳಿ ಶ್ರೇಷ್ಠ ಅಂತ ಹೇಳಿ. 4 ಮಂದಿ ಹೇಳಾರ ಕೇಳಾರ ಬಂದ್ರು ಕೂಡ ಹಳ್ಳಿ ರೈತ ಏನ್ ಮಾಡ್ತಾನ? 4 ಮಂದಿಗೆ ಊಟ ಹಾಕ್ತಾನ, ಬರ್ರಿಯಪ್ಪ ಅಂತ. ಸಿಟಿಯಾಗ ಹೋದ್ರೆ ಅಲ್ಲಿ ತರ್ಬೇಕು, ಇಲ್ಲಿ ತರ್ಬೇಕು, ಅವ್ರ ಮನೆ ಕೇಳ್ಬೇಕು, ಇವ್ರ ಮನೆ. ಮಗ್ಳ ಮನ್ಯಾಗೂ ಕೇಳಕ್ ಆಗಂಗಿಲ್ಲ. ಯಾಕೆ? ಯಾವತ್ತು ಬಾಗ್ಲ ಹಾಕೊಂಡ ಇರ್ತಾವ. ಇವ್ರ ಮನ್ಯಾಗ ಹೆಂಗ ಅದಾರ್ರಿ ಅಂತ ಯಾರ ಇಲ್ಲಿ ಬಂದ ಹಳ್ಳಿಯೊಳಗೆ ನಿಂತ ಈ ಮನ್ಯಾಗ ಅವ್ರ ಮನೆಗೆ ಗೊತ್ತೇನ್ರಿ, ಇವ್ರ ಮನೆಗೆ ಕೇಳ್ರಿ, ಎಲ್ಲಾರ ಹೆಸರು ಹೇಳ್ತಾರ ನಮ್ಮವ್ರು ರೈತರೊಳಗ. ನೀವು ಸಿಟಿಯಾಗ ಮಗ್ಳ ಮನ್ಯಾಗ ಯಾರ್ರಿ ಎಲ್ಲಿಂದ ಬಂದಾರ ಗೊತ್ತಿಲ್ಲ ಬಿಡ್ರಿ ನಮಗೆ. ಇದು ಸಿಟಿ ಪರಿಸ್ಥಿತಿ. ಅದಕ್ಕೆ ಸಿಟಿಗೆ ಬರೇ ನೌಕರಿ ನೋಡಿ ಗಂಡು ಕೊಡೋದಲ್ಲ. ನೀವು ಟಿವಿಯಾಗ ನೋಡಾಕತ್ತಿರ್ತೀರಿ, ಈಗ ನೌಕರಿ ನೋಡಿ ಗಂಡು ಕೊಟ್ಟು ಹೆಂಗಾಗ್ಯಾರ ಅನ್ನೋದು ಎಷ್ಟೋ ಮಂದಿ. ಹೌದಲ್ಲ? ಈಗ ಪ್ರಚಲಿತ ಒಂದ್ ನಡೆಯಾಕತ್ತಲ್ಲ ಟಿವಿಯಾಗ, ದೊಡ್ಡ ಕೆಲಸದಾಗದಾನಪ್ಪ ಅಂತ ಮಗಳನ್ನ ಕೊಟ್ರು, ಮುಂದೆ ಏನಾತನೋ ನೀವು ನೋಡ್ರಿ ಅಲ್ಲ. ಅದಕ್ಕ ಒಂದಿಷ್ಟ ಹಳ್ಳಿ ಮಕ್ಳು ರೈತರಿಗೆ ಹೆಣ್ಣು ಕೊಡ್ರಿ. ರೈತರಿಗೆ ಹೆಣ್ಣು ಕೊಟ್ರೆ ಯಾಕೆ? ಇವ ಸ್ವಯಂ ಪ್ರೇರಿತ. ಇವ ಯಾರು ಮತ್ತು ಕೇಳಂಗಿಲ್ಲ. ಅವ ದೊಡ್ಡ ಆಫೀಸರ್ ಬಂದ್ರೆ ಎದ್ದು ನಿಂದಿರ್ಬೇಕವ. ಅವ್ರು ಹೇಳ್ದಂಗೆ ಕೇಳ್ಬೇಕು. ರಜೆ ಹಾಕಂದ್ರೆ ರಜೆ ಹಾಕಕ್ ಬರಂಗಿಲ್ಲ. ನಮ್ದೇನೈತಿ ರೈತರ್ದ? ಯಾವಾಗ ಬೇಕಾದ ಹೊಲಕ್ಕೆ ಹೋಗು, ಯಾವಾಗ ಬೇಕಾದ ರಜೆ. ನಾವ ರಾಜ ನಮ್ದ್ರೊಳಗ. ಹೌದಿಲ್ರಿ? ಬ್ಯಾಸರ ಆತ, ಇವತ್ತು ಮೋಟ್ರ್ ಬಂದ್ ಮಾಡಿ ಆರಾಮ್ 1 2 ತಾಸು ನಿದ್ದೆ ಮಾಡಿ ನೀನು. ಅದ IT ಕಂಪ್ನಿಯಾಗ ಹೋಗಿ ನಂಗೆ ಬ್ಯಾಸರ ಆಗೈತ್ರಿ, ಲ್ಯಾಪ್ಟಾಪ್ ಮುಚ್ಚಿ ನಿದ್ದೆ ಮಾಡ್ತೀನಿ ಅಂದ್ರೆ ತಮ್ಮ ಜಾಗ ಖಾಲಿ ಮಾಡ್ನಿ ಅಂತಾರ. ಅದಕ್ಕೆ ಇದು ರಾಜ ಇದು ನಮ್ದು. ಅದಕ್ಕೆ ಹೇಳಿದ್ರೆ ದೇಶದ ಬೆನ್ನೆಲುಬು ರೈತ. ಅಂತ ರೈತಕ್ಕೆ ಕೂಡ ಸ್ವಲ್ಪ ಹೆಣ್ಣು ಕೊಡೋದಾಗ್ಬೇಕು. ಎಷ್ಟೋ ಮಂದಿ ರೈತರು ಇನ್ನು ಮನೆ ನೋಡ್ರಿ, ಇಲ್ಲ ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟಾರ. ಏನು ಗ್ರಾಮ ಪಂಚಾಯತಿಗೆ ಲೆಟರ್ ಬರ್ದಾರ? ಒಂದು 30 ಮಂದಿ ಹುಡುಗರು ಸೇರಿ ಲೆಟರ್ ಬರ್ದಾರ. ಏನ್ ಲೆಟರ್ ಬರ್ದಾರ? ಗ್ರಾಮ ಪಂಚಾಯತ್ರಿಗೆ ನಮಗ ರೈತರದೀವಿ, ನಮಗೆ ಯಾರು ಹೆಣ್ಣು ಕೊಡಾಕತ್ತಿಲ್ಲ, ಅದಕ್ಕೆ ನಮ್ಮ ಊರೊಳಗೆ ನಾವು ಒಂದು ಮಠ ತೆಗಿತೀವಿ, ನಮಗೆ ಜಾಗ ಕೊಡ್ರಿ ಅಂತ ಲೆಟರ್ ಕೊಟ್ಟಾರ. 30 ಮಂದಿ ಲೆಟರ್ ಕೊಟ್ಟಾರ. ಅದಕ್ಕೆ ಹೆಣ್ಣು ಸಿಗೋಲ್ಲ. ಇವು ಹೆಣ್ಣಿಂದ ಡಿಮ್ಯಾಂಡ್. ಮೊದಲು ಹಿಂಗ ನೌಕರಿ ಬೇಕಂತ ಡಿಮ್ಯಾಂಡ್ ಹಾಕ್ತಾರ. ಮುಂದೆ ಅವಕ್ಕೆ ವಯಸ್ಸಾಗಿರ್ತತಿ, 30 ಆಗಿರ್ತತಿ, ತಲೆಯಾಗ ಕೂದಲಿರ್ಲಾರ ಕಟ್ಕೊಂಡು ಹೋಗ್ತಾವ. ಇದಾಗೈತಿ. ಯಾಕಂದ್ರೆ ಎಷ್ಟೋ ಮ್ಯಾಟ್ರಿಮೋನಿ ಅದು ತೆಗೆದು ನೋಡ್ರಿ ನೀವು, 30 ಕೆಳಗೆ ಹೆಣ್ಣ ಇಲ್ಲ, ಎಲ್ಲ 30 ಮ್ಯಾಗಿನ ವಯಸ್ಸಿನೂ ಅದಾವು. ಗಂಡು ಬೇಕಂತ. ಅದಕ್ಕೆ ವಯಸ್ಸಿದ್ದಾಗ ಮದುವೆ ಆದ್ರೆ ಚಂದ. ವಯಸ್ಸಾದ್ಮೇಲೆ ತಲೆಯಾಗ ಕೂದಲಿಲ್ಲ, ಬಾಯಾಗ ಹಲ್ಲಿಲ್ಲ, ಗಂಜಿ ಕುಡ್ಕೋತ ಮದುವೆ ಆದ್ರೆ ಏನಾಗೋದೈತಿ? ಅದಕ್ಕೆ ಅವನಿಗೆ ಎಲ್ಲ ಇತ್ತು. ರಾಜಶೇಖರನಿಗೆ ಆಸ್ತಿ ಅಂತಸ್ತು ರಗಡಿತ್ತು, ಆದ್ರೆ ಕಣ್ಣಿಲ್ಲ ಅನ್ನೋ ಕಾರಣಕ್ಕ ಎಲ್ಲಿಯೂ ಕೂಡ ಹೆಣ್ಣು ಸಿಗ್ಲಿಲ್ಲ ಅವನಿಗೆ. ಆಗ ಮನೆಯವ್ರು ಏನ್ ಮಾಡ್ತಾರ? ಸಾವುಕಾರ ಮನೆಯವರು ಶರಣರು ಬಂದಾರ ದೊಡ್ಡಪ್ಪ ಗೌಡ್ರ ಮನ್ಯಾಗ. ಆ ಶರಣರ ಕೈಲೆ ಒಂದಿಷ್ಟು ಅಕ್ಕನಿಗೆ ಹೇಳಿಸಿದ್ರ ಶರಣರ ಮಾತು ಕೇಳಿ ಕೊಟ್ಟರು ಕೊಡ್ಬೋದು ಅಂತ ಏನ್ ಮಾಡಿದ್ರು, ಶರಣರಿಗೆ ಹೋಗಿ ಹೇಳ್ತಾರ. ಆಗ ಶರಣರು ಹೇಳ್ತಾರ, ಆಯ್ತಿರಪ್ಪ, ಯಾರು ಬೇಡ ಅಂತಾರ, ಕರೆಸ್ರಿ ಆಕಿನ, ತೀರ್ಮಾನ ಮಾಡೋನು ಅಂತಂದ್ರು. ಆ ಹೆಣ್ಮಗಳು ಬರ್ತಾಳ. ಬಂದಾಗ ಶರಣರು ಹೇಳ್ತಾರ, ನೋಡವ್ವ ತಂಗಿ, ಅವಂಗಂತೂ ಎಲ್ಲಿ ಕನ್ಯಾ ಸಿಗೋಲ್ಲ. ನಿನ್ನ ತವ್ರ ಮನಿ ಕರುಳುವಳಿ ಬೆಳಿಬೇಕು ಅಂತಂದ್ರ ಮತ್ತೆ ಅವಂಗ ಮದುವೆ ಆಗ್ಬೇಕು, ಮದುವೆ ಆಗಿ ಮಕ್ಕಳಾಗ್ಬೇಕು ಅಂದ್ರೆ ಬೆಳಿತೈತಿ. ಇಲ್ಲ ಅಂತಂದ್ರೆ ಅವ್ರ ವಂಶ ಇಲ್ಲಿಗೆ ನಿಂತು ಬಿಡ್ತತ್ತವ, ನಿನ್ನ ಮಗಳನ್ನ ಅವ್ರಿಗೆ ಕೊಡು ಅಂತ ಶರಣರು ಕೇಳ್ತಾರ. ಯಾವಾಗ ಶರಣರು ಕೇಳಿದ್ರು, ದೊಡ್ಡ ಮಹಾತ್ಮ ಶರಣರು ಕೇಳ್ತಾರ, ಅವ್ರ ಮಾತಿಗೂ ಕೂಡ ಬೆಲೆ ಕೊಡಂಗಿಲ್ಲ ಹೆಣ್ಮಗಳು. ನೀವೇನು ಶರಣರಾದ್ರೆ ಹೇಳ್ತೀರಿ ಅಂತ ಕುರುಡು ಕೊಟ್ಟು ಏನ್ ಮಾಡ್ಲಿ? ನನ್ನ ಮಗಳು ಬಹಳ ಚಂದ ಐತಿ, ನನ್ನ ಮಗಳು ಕಡ್ಡಿಟ್ಟಂಗ ಐತಿ, ಬಹಳ ಸುಂದರಿ ಅದಾಳ, ಆಸ್ತಿ ಇದ್ರೆ ಅಂತಸ್ತಿದ್ರೆ ಏನ್ ಮಾಡುದ್ರಿ, ನನ್ನ ಮಗಳಿಗೆ ಕಣ್ಣಿಲ್ಲಾರಂಗ ನಾ ಕನ್ಯಾ ಕೊಡಂಗಿಲ್ಲ ಅಂತ. ಯಾವಾಗ ಕೊಡಂಗಿಲ್ಲ ಅಂದ್ಲು, ನೀವೇನ್ ಹೇಳ್ತೀರ ಅಂತ ಕೊಡಂಗಿಲ್ಲ ಅಂತ ಹೊಂಟು ಬಿಟ್ರು ಮನೆಗೆ.
ಶರಣರಿಗೆ ಎತ್ತ ಬೇಕಂತ ಬಾಯಿ ಒಂದಿಷ್ಟು ಬಾಯಿ ಹರ್ಕಂತ ಇರ್ತೀವಲ್ಲ ಹಂಗ ಬಾಯಿ ಹರ್ಕಿತ್ತು ಎತ್ತ ಬೇಕ ಶರಣರಿಗೆ ಮಾತಾಡಿ ಮನಿಗೆ ಹೊಂಟ್ಲು. ಈಕೆ ಏನು ಮನಿಗೆ ಹೊಂಟ್ಲು, ಮನ್ಯಾಗ ಮಗಳು ಇರ್ತಾಳ. ಈಕೆ ಮನಿಗೆ ಹೋಗೋದ ತಡ ಮನಿಗೆ ಹೋಗಿ ಮಗಳನ್ನ ನೋಡ್ತಾಳ. ಮಗಳ ಮನಿಯೊಳಗೆ ಏನ್ ಮಾಡಾಕತ್ತಿದ್ಲು ಅಂತಂದ್ರ ಗಾಡಿ ಹಿಡ್ಕೊಂಡ್ ಅಡ್ಡಾಡಕತ್ತಿದ್ಲು. ಯವ್ವ ಯಾಕೆ ಹಿಂಗ ಅಡ್ಡಾಡಕತ್ತಿ ಅಂತ ಹೋಗಿ ಕೇಳಿದ್ರೆ ಹೇಳ್ತಾಳ ಮಗಳು, ಯವ್ವ ಒಂದ್ 5 ನಿಮಿಷದಿಂದ ಎಲ್ಲಾ ಚಂದ ಕಾಣ್ತಿತ್ತು, ಏನಾತೋ ಗೊತ್ತಿಲ್ಲ, ನನ್ನ ಕಣ್ಣ ಹೋಗ್ಬಿಟ್ಟವ, ಏನೂ ಕಾಣವಲ್ದು ಅಂತ. ಯವ್ವ ನನಗೇನು ಕಾಣವಲ್ದು. ದುಃಖ ತಂದ್ಬಿಡ್ತೈತಿ. ಯಪ್ಪ ಎಂತ ತಪ್ಪು ಮಾಡಿಬಿಟ್ಟೆ. ಶರಣರಿಗೆ ಬಾಯಿಗೆ ಬಂದಂಗ ಮಾತಾಡಿದ್ಯಾ, ಈಗ ನನ್ನ ಮಗಳು ಕೂಡ ಕುರುಡಿ ಆಗಿಬಿಟ್ಟಾಳ ಅಂತ ಮಗಳು ಕರ್ಕೊಂಡು ಓಡಿ ಶರಣರ ಬರ್ತಾಳ. ಯಪ್ಪ ಶರಣ ಬಸವ, ನಿನ್ನ ಮಾತನ್ನ ಧಿಕ್ಕರಿಸಿ ಬಾಯಿಗೆ ಬಂದಂಗ ನಿನಗ ಮಾತಾಡಿ ಹೋದ್ನಪ್ಪ, ಈಗ ನನ್ನ ಮಗಳಿಗೂ ಕೂಡ ಕಣ್ಣು ಕಾಣ್ಲಾರಂಗಾಗ್ಯಾವೋ, ಯಪ್ಪ ಹೆಂಗಾರ ಮಾಡಿ ನನ್ನ ಮಗಳಿಗೆ ಕಣ್ಣು ಬರ್ಸು. ಆಗ ಶರಣರಂತಾರ, ನೋಡ್ತಾಯಿ ನಾ ಹೇಳೋದು ಕೇಳು, ರಾಜಶೇಖರನ ಕೊಟ್ಟು ಮದ್ವೆ ಮಾಡು, ಇಬ್ಬರು ಮತ್ತೆ ಅಕ್ಕಿಗೆ ಕಣ್ಣಿಲ್ಲ ಅಂತಿ, ಇವಂಗೂ ಕಣ್ಣಿಲ್ಲ, ಇಬ್ಬರು ಕೂಡ ಸಂಸಾರ ಮಾಡ್ಲಿ, ಮಗಳು ಕೊಡವ ಚಲೋ ಆಗತ್ತ ಅಂದ್ರು. ಆಯ್ತಪ್ಪ ಶರಣ, ನಿನ್ನ ಮಾತು ಕೇಳಿ ಈಗ ನಿನ್ನ ಮಾತು ಮೀರೆ ಒಂದು ಅವಘಡ ಆಗಿಬಿಟ್ಟತಿ, ಇನ್ನು ನಿನ್ನ ಮಾತು ಮೀರಂಗಿಲ್ಲಪ್ಪ, ನನ್ನ ಮಗಳನ್ನ ಕೊಟ್ಟ ನನ್ನ ತಮ್ಮಗ ನನ್ನ ಮಗಳನ್ನ ಕೊಡ್ತೀನಿ ಅಂತ ಯಾವಾಗ ಮಾತು ಕೊಟ್ಲು, ಆಯ್ತು ಇಬ್ಬರನ್ನು ಸೇರಿಸಿ ಶರಣರ ಆಶೀರ್ವಾದ ತಗೋರಿ ಅಂತ ಇಬ್ಬರು ನಿಂದಿರ್ಸ್ತಾರ. ನಿಂದಿರಿಸಿ ಶರಣ ಆಶೀರ್ವಾದ ತಗೋಬೇಕಲ್ಲ. ಯಾವಾಗ ಇಬ್ಬರು ಕಣ್ಲೆ, ರಾಜಶೇಖರನಿಗೂ ಕಣ್ಣಿಲ್ಲ, ಆ ಹೆಣ್ಮಗಳಿಗೂ ಕಣ್ಣು ಹೋಗ್ಯಾವ, ಇಬ್ಬರು ಅಂಧರಾಗಿರ್ತಕ್ಕಂಥ ಇಬ್ಬರು ಕೂಡ ಶರಣರ ಆಶೀರ್ವಾದ ತಗೊಳಕ ಶರಣರ ಪಾದವನ್ನು ಮುಟ್ಟ್ಯಾರ. ಶರಣರ ಪಾದವನ್ನು ಮುಟ್ಟಿ ಶರಣರ ಆಶೀರ್ವಾದ ತಗೊಂಡು ಮ್ಯಾಗ ಏಳ್ತಾರ. ಮ್ಯಾಗ ಏಳುಗೊಡದ ಶರಣರ ಆಶೀರ್ವಾದದಿಂದ ಇಬ್ಬರಿಗೆ ಕೂಡ ಕಣ್ಣು ಬಂದು ಬಿಟ್ಟಿರ್ತಾವ. ಯಾವಾಗ ಇಬ್ಬರಿಗೆ ಕಣ್ಣು ಬಂದು ಅಲ್ಲಿರ್ತಕ್ಕಂಥವ್ರೆಲ್ಲರಿಗೆ ಬಹಳ ಆನಂದ ಆಗ್ತದೆ. ಆಕೆಯು ಕೂಡ ಶರಣರಿಗೆ ಪಾದವನ್ನು ಮುಟ್ಟಿ, ಯಪ್ಪ ನನ್ನ ಮನೆತನ ಬೆಳಿತೀನಿ ನಿನ್ನಿಂದ ಅಂತ ಶರಣರಿಗೆ ಒಂದಿಷ್ಟು ಹೊಗಳು ಈ ಶರಣರಿಗೆ ಕಾಣಿಕೆಯನ್ನು ಕೊಟ್ಟು ಅವರು ತಮ್ಮ ತಮ್ಮ ಮನೆಗೆ ಹೋಗ್ತಾರ. ಮುಂದೆ ಶರಣರು ಹಿಂಗೆ ಹಲವಾರು ಪವಾಡಗಳನ್ನ ಕಲಬುರಗಿಯೊಳಗೆ ಮಾಡ್ತಾರ. ಯಾವ ಪವಾಡಗಳನ್ನ ಮಾಡ್ತಾರ ಅಂತಕ್ಕಂಥ ವಿಷಯವನ್ನ ನಾಳೆ ದಿವಸ ನೀವು ನೋಡೋಣ ಅಂತ ಹೇಳಿ ಪೂರ್ವ ಪೀಠಿಕೆಯಲ್ಲಿ ಹೇಳಿದಾಗೆ ಮೊದಲು ಶರಣರು ಕ್ರೂರಿಯಾಗಿರ್ತಕ್ಕಂತಹ ಬೇಧಾಳ ದಳಪತಿಯ ಮನಸ್ಸನ್ನು ಕೂಡ ಪರಿವರ್ತನೆಯನ್ನ ಮಾಡ್ತಾರ. ಯಾಕಂದ್ರೆ ಯಾವಾಗ ಯಾರಿಂದ ಯಾರ ಮನಸ್ಸು ಹೆಂಗ ಪರಿವರ್ತನೆ ಆಗ್ತದೆ ಅಂತ ಹೇಳಕ್ ಆಗಂಗಿಲ್ಲ. ಆಯಾ ಸಂದರ್ಭ, ಅವರವರ ಮಾತು, ಅವರವರ ಒಂದು ನುಡಿಗಳು ಏನಾಗಿರ್ತಾವ, ಎಂಥ ಕ್ರೂರ ಮನುಷ್ಯ ಇದ್ರೂ ಕೂಡ ಆ ಮಾತಿನಿಂದ ಪರಿವರ್ತನೆ ಆಗ್ತಿರ್ತಾವ. ಅದಕ್ಕೆ ನಾವು ಕೂಡ ಏನ್ ಮಾಡ್ಬೇಕು, ಒಂದಿಷ್ಟು ಯಾರೋ ಏನೋ ಒಳ್ಳೆ ಮಾತುಗಳನ್ನು ಹೇಳ್ತಾರ ಅಂತಂದ್ರೆ ಅಲ್ಲಿ ಕೂತು ಆ ಮಾತುಗಳನ್ನ ಕೇಳಬೇಕು. ಆ ಕೇಳಿದ್ರೆ ನಮ್ಮ ಮನಸ್ಸು ಎಷ್ಟೋ ಪರಿವರ್ತನೆ ಆಗ್ತದೆ. ನಮಗೇ ಗೊತ್ತಿರ್ಲಾರ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ. ಆ ತಪ್ಪುಗಳು ಯಾವಾಗ ಗೊತ್ತಾಕಾವೋ, ಇಂಥ ಪ್ರವಚನ ಪುರಾಣ ಇಂಥ ಕಥೆಗಳನ್ನ ಇಂಥ ಲೀಲೆಗಳನ್ನ ಕೇಳಿದಾಗ ನಮಗ ಏನಾಗ್ತಾವ, ಗೋಚರ ಆಗ್ತಾವ. ನಾವ್ ಇಂಥ ತಪ್ಪು ಮಾಡಿದ್ದೀವಲ್ಲ, ಅದನ್ನ ನಾವಿಂದ ಮಾಡಬಾರ್ದು ಅಂತಕ್ಕಂಥ ನಾವು ಪರಿವರ್ತನೆ ಆಗ್ತೀವಿ. ಹಂಗ ಶರಣರ ಮಾತಿನಿಂದ ಅಲ್ಲಿ ಕ್ರೂರಿಯು ಕೂಡ ಪರಿವರ್ತನೆ ಆದ. ಮುಂದೆ ಏನು ಪುರಾಣದೊಳಗೆ ಬರ್ತಾವಂತಂದನ್ನ ನಾಳೆಯನ್ನ ನೋಡೋಣ ಅಂತ ಹೇಳಿ ಇವತ್ತಿಗೆ ಶರಣ ಬಸವೇಶ್ವರ ಪುರಾಣವನ್ನ ಶರಣರಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಜೈ ಮಂಗಲಂ, ಜೈ